ಬಳಗದ ಅಧ್ಯಕ್ಷರಾದಂಥ ನಿರ್ಮಲಾ ಅಂಗಡಿಯವರಿಗೆ ಸ್ವಾಗತ. ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಶ್ರೀ ಮನ್ನಪುರ ಬಸವಲಿಂಗ ಸ್ವಾಮಿಗಳು ರುದ್ರಾಕ್ಷಿ ಮಠ ಇವರಿಗೆ ಇವರ ಪಾದಕ್ಕೆ ನಮಸ್ಕರಿಸುತ್ತಾ ಅದೇ ರೀತಿ ಅವರಿಗೂ ಸ್ವಾಗತ ಸುಸ್ವಾಗತ. ಉದ್ಘಾಟಕರಾಗಿ ಮಹೇಶ್ ತೆಂಗಿನಕಾಯಿ ಇವರು ಶಾಸಕರು ಇನ್ನೂ ಸ್ವಲ್ಪ ಸಮಯದಲ್ಲಿ ಆಗಮಿಸ್ತಾ ಇದ್ದಾರೆ. ಅವರಿಗೂ ಸಹಿತ ಸ್ವಾಗತ ಸುಸ್ವಾಗತ. ಮುಖ್ಯ ಅತಿಥಿಗಳಾದ ಶ್ರೀಯುತ ಪ್ರಸಾದ್ ಅಬ್ಬಯ್ಯವರಿಗೂ ಸ್ವಾಗತ ಸುಸ್ವಾಗತ. ವಸಂತ ಹೊರಟ್ಟಿ ಅಕ್ಷಯಪಾಲ್ ಕಾಲೇಜು ಚೇರ್ಮನ್ನರು ಇವರಿಗೂ ಸಹಿತ ಸ್ವಾಗತ ಸುಸ್ವಾಗತ. ನಮ್ಮ ಅಣ್ಣನಾದ ಆನಂದ್ ಎಳ್ಮಲೆಯವರು ಯಾವುದೇ ಕೆಲಸ ಇದ್ದರೂ ಅಕ್ಕನ ಬಳಗದ ಕೆಲಸ ಇದ್ರೂ ಮಾತ್ರ ಮನೆಯಲ್ಲಿ ಕೆಲಸ ಬಿಟ್ಟು ಸಹಿತ ಎಲ್ಲ ರೀತಿಯಲ್ಲೂ ಸಹಕಾರ ಮಾಡ್ತಾ ಇದ್ದಾರೆ. ಅವರಿಗೂ ಸಹಿತ ಸ್ವಾಗತ ಸುಸ್ವಾಗತ. ಸಭಾಧ್ಯಕ್ಷರಾಗಿ ಗೀತಾ ಮುಳ್ಳಳ್ಳಿಯವರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದನ್ನೋ ಹಾಗೆ ಎಲ್ಲ ಜವಾಬ್ದಾರಿ ಅಕ್ಕನ ಬಳಗದ ಜವಾಬ್ದಾರಿ ಅಂದರೆ ಎಲ್ಲ ರೀತಿಯೂ ವಹಿಸ್ಕೊಂಡು ಅವರು ಇದು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ಸಹಿತ ಸ್ವಾಗತ ಸುಸ್ವಾಗತ. ವಚನ ಪ್ರಾರ್ಥನೆ ಮಾಡಿದಂಥ ಶರಣೆ ಉಮಾ ಮಾನ್ವಿ ಇವರಿಗೂ ಸಹಿತ ಸ್ವಾಗತ ಸುಸ್ವಾಗತ. ನಿರೂಪಣೆ ಮಾಡಿದಂಥ ಸುಲಗ್ನ ಬುಸ್ತೂರ್ ಅಕ್ಕನವರಿಗೂ ಅವರು ಸೌಮ್ಯ ಸ್ವಭಾವ, ಯಾವುದೇ ರೀತಿ ನಾವು ಸೀಟಿಗೆ ಆದರೂ ಸಹಿತ ಅವರು ಶಾಂತ ರೀತಿಯಿಂದ ಮಾತನಾಡ್ತಾ ಇರ್ತಾರೆ. ಅದು ಮೊದಲನೇದಾಗಿ ಕಾರ್ಯಕ್ರಮ ಅವರು ಫಸ್ಟ್ ನಿರೂಪಣೆ ಮಾಡ್ತಾ ಇದ್ದಾರೆ. ಅವರಿಗೂ ಸಹಿತ
ಸ್ವಾಗತ ಸುಸ್ವಾಗತ. ಸೆಕ್ರೆಟರಿ ಆದ ನಾಗರತ್ನ ಬೆಂಗಳೂರು ಮಠ ಅವರಿಗೂ ಸಹಿತ ಸ್ವಾಗತ ಸುಸ್ವಾಗತ. ಎಲ್ಲ ಹಿರಿಯ ತಾಯಂದಿರು, ವೇದಿಕೆ ಮೇಲೆ ಇದ್ದಂಥ ಎಲ್ಲ ತಾಯಂದಿರಿಗೂ ಸ್ವಾಗತ ಸುಸ್ವಾಗತ. ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಎಲ್ಲ ತಾಯಂದಿರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರನ್ನೂ ಸ್ವಾಗತಗೈದಂಥ ಬಳಗದ ಅಧ್ಯಕ್ಷರಾದ ನಿರ್ಮಲಾ ಅಂಗಡಿಯವರಿಗೆ ಧನ್ಯವಾದಗಳು. ಪೂಜ್ಯರಿಗೆ ಗೌರವ ಸಮರ್ಪಣೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಅಂಗವಾಗಿ ಬಳಗದ ಹಿರಿಯ ತಾಯಂದಿರೆಲ್ಲರಿಗೂ ಸನ್ಮಾನವನ್ನು ಗೀತಾ ಮುರಳಿಯವರು ಏರ್ಪಡಿಸಿದರು. ಅದರೊಳಗೆ ಏನೋ ಅನಾನುಕೂಲತೆಯಿಂದ ಕೆಲವು ತಾಯಂದಿರು ಅವತ್ತು ಬಂದಿದ್ದಿಲ್ಲ. ಅದಕ್ಕಾಗಿ ಆ ತಾಯಂದಿರಿಗೆ ಈಗ ಪೂಜ್ಯರ ಸಮ್ಮುಖದಲ್ಲಿ ಸನ್ಮಾನ ಮಾಡಲಾಗ್ತಾ ಇದೆ. ಪೂಜ್ಯರಿಂದ ಗೌರವ ಸಮರ್ಪಣೆ ನಡೀತಾ ಇದೆ. ಬಸವರಾಜ ಹೊರಟ್ಟಿಯವರ ಹೆಸರನ್ನು ಹುಬ್ಬಳ್ಳಿ ಧಾರವಾಡದೊಳಗೆ ಅಷ್ಟೇ ಯಾಕೆ ಕರ್ನಾಟಕ ರಾಜ್ಯದೊಳಗೆ ಕೇಳಿದವರು ಯಾರೂ ಇಲ್ಲ. ಅಂಥವ್ರ ಸುಪುತ್ರನಾಗಿ ಒಂದು ಹುಬ್ಬಳ್ಳಿಯಲ್ಲಿ ಹೆಸರಾಂತ ಆಕ್ಸ್ಫರ್ಡ್ ಕಾಲೇಜ್ ನಡೆಸ್ತಾ ಇದ್ದಾರೆ. ಅವರು ವಿದ್ಯಾನಗರ ಅಷ್ಟೇ ಒಂದು ವಿದ್ಯೆಯ ಇದು ಆಗಿತ್ತು, ಬಡಾವಣೆ ಆಗಿತ್ತು. ಇವರು ಕುಸುಗಲ್ ರೋಡನ್ನು ಸಹಿತ ಆ ಒಂದು ವಿದ್ಯಾಕಾಶಿಯನ್ನಾಗಿ ಮಾಡಿ ಅದನ್ನು ಹೆಸರುಗೊಳಿಸ್ಯಾರ. ಅಂಥವರು ಇವತ್ತು ನಮ್ಮ ಬಳಗಕ್ಕೆ ಬಂದಾರ, ಪೂಜ್ಯರಿಂದ ಸನ್ಮಾನಗೊಳ್ಳುತ್ತಾ ಇದ್ದಾರೆ. ಆನಂದ್ ಎಳಮುಲಿಯವರು, ಎಳಮುಲಿ ಮಂತಂದವರು ಬಳಗಕ್ಕೆ ಬಹಳಷ್ಟು ಸೇವೆಯನ್ನು ಸಲ್ಲಿಸ್ಯಾರ. ಹಿರಿಯರಿಂದ ಹಿಡ್ಕೊಂಡು ಕಿರಿಯರ ತನಕನೂ ಅವರ ಸೇವೆ ಸಾಂಘಿಕವಾಗಿ ನಡೆದೈತೆ. ವಿನೋದ್ ಎಳಮುಲಿಯವರು ಬಳಗದ ಕಟ್ಟಡದ ಕಾರ್ಯದೊಳಗೆ ಬಹಳಷ್ಟು ಸಹಕರಿಸ್ಯಾರ. ಅದೇ ರೀತಿಯಾಗಿ ಅವರ ತಮ್ಮನಾದಂಥ ಆನಂದ್ ಎಳಮುಲಿ ಅವರೂ ಸಹ ಬಳಗದ ಕೆಲಸ ಕಾರ್ಯದೊಳಗೆ ತಮ್ಮ ಸಮಯವನ್ನು ಬದಿಗಿಟ್ಟು ನಮ್ಮ ಬಳಗದ ಸಲುವಾಗಿ ಆ ಸಮಯವನ್ನು ಕಾರಣರಾಗ್ಯಾರ. ಆಟೋಮೊಬೈಲ್ ಇಂಜಿನಿಯರ್ ಆಗಿರುವಂಥ ಇವರು ಆ ಕೆಲಸವನ್ನು ಬದಿಗಿಟ್ಟು ತಾವೇ ಸ್ವತಃ ತೋಟದ ಕೆಲಸ, ಜೇನು ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ತಾಯಿ ತಂದೆಯ ಜೊತೆಗೆ, ಕುಟುಂಬದ ಜೊತೆಗೆ ಇರುವಂಥ ಮನಸ್ಸಿನಿಂದ ಇವರು ಇಲ್ಲಿ ತಮ್ಮ ಕಾರ್ಯವನ್ನು ವಿಸ್ತಾರ ಮಾಡಿಕೊಂಡಾರೆ. ನಮಃ. ಜಗದೊಡೆಯ ಗುರುಸಿದ್ದೇಶ್ವರನನ್ನ ಸ್ಮರಿಸುತ್ತಾ ಅಕ್ಕನಾಡಿದ ಅವರೆಗಳಲ್ಲಿ ಒಡಮೊಟ್ಟು ನಮಗೆ ನಮ್ಮ ಲಿಂಗದ ಚಿಂತೆ, ನಮಗೆ ನಮ್ಮ ಭಕ್ತರ ಚಿಂತೆ, ನಮಗೆ ನಮ್ಮ ಆದ್ಯರ ಚಿಂತೆ, ನಮಗೆ ನಮ್ಮ ಚನ್ನಮಲ್ಲಿಕಾರ್ಜುನನ ಚಿಂತೆಯಲ್ಲದೆ ಲೋಕದ ಮಾತು ನಮಗೆ ಕೈಯ. ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನನ ಚಿಂತೆ ಬಿಟ್ಟು ಬೇರೆ ಏನೂ ಬೇಡ ಅಂದಳ. ಅಕ್ಕನ ಬಳಗದವ್ರದ್ದು ಏನೈತೆ ಅಂದ್ರೆ ನಮ್ಮ ಅಕ್ಕನ ಬಳಗ ಬಿಟ್ಟು ಬೇರೆದೇನೂ ಬೇಡ ನಮಗ ಅನ್ನುವ ಒಂದು ನಿಟ್ಟಿನಲ್ಲಿ ಹುಬ್ಬಳ್ಳಿಯಲ್ಲಿ ತನ್ನದೇ ಪ್ರತಿಷ್ಠಿತೆಯನ್ನು ಹೊಂದಿರುವಂತಹ ಅಕ್ಕನ ಬಳಗ 87ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಈ 87 ವರ್ಷ ನಾವು ಇಲ್ಲಿವರೆಗೂ ಬಂದೇವಂದ್ರೆ ಸಾಮಾನ್ಯ ಅಲ್ಲ. ನಮ್ಮ ಹಿರಿಯ ತಾಯಂದಿರು ಅಲ್ಲೇ ಕೆಳಗೆ ಏನು ಗದ್ದಿಗೆ ಐತಲ್ಲ ಅದಷ್ಟೇ ಇತ್ತು, ಉಳಿದಿದ್ದೆಲ್ಲ ಗಂಜಿ ಇತ್ತು. ಅಂದರೆ ಗಂಜಿ ಮುಳ್ಳು, ಜಾಲಿ ಮುಳ್ಳು ನೋಡಿರ್ಬೋದು. ಈಗಿನವ್ರು ನೋಡಿರ್ಲಿಕ್ಕಿಲ್ಲ, 60 ವರ್ಷದ ಹಿಂದವ್ರು ನೋಡಿರ್ಬೋದು. ಅಂಥ ಒಂದು ಸ್ಥಳವನ್ನು ಈ ಒಂದು ಮಾದರಿಯ ಕಟ್ಟಡದಂತೆ ಈ ಸಂಸ್ಥೆಯನ್ನು ಬೆಳೆಸುವಲ್ಲಿ ನಿರಂತರವಾಗಿ ತಮ್ಮ ಶ್ರಮವನ್ನು ವಹಿಸಿ ನಮಗಾಗಿ ನೀಡಿದ ಒಂದು ಕೊಡುಗೆ ಅಂತ ನಾನು ಭಾವಿಸ್ತೀನಿ. ಅದೇ ರೀತಿ ನಮ್ಮ ಬಳಗದಲ್ಲಿ ಸಾಕಷ್ಟು ತಾಯಂದಿರು
ತಮ್ಮ ಸೇವೆಯನ್ನ ಮಾಡಿದ್ದಾರೆ. ರಾಜಕೀಯದಾಗಿ ಗುರುತಿಸಿಕೊಂಡೇ ಇರಬಹುದು, ಆದ್ರೆ ಸಾಮಾಜಿಕವಾಗಿ ಬಳಗಕ್ಕೆ ತಮ್ಮದೇ ಆದ ಒಂದು ಸೇವಾ ಭಾವನೆಯಿಂದ ತಮ್ಮ ಸೇವೆಯನ್ನು ಗೈದಿದ್ದಾರೆ. ನಾವು ಮಾರ್ಚ್ 8 ಮಹಿಳಾ ದಿನಾಚರಣೆ ಅಂಗವಾಗಿ ಕೆಲವರಿಗೆ ನಮ್ಮದೇ ಆದ ಒಂದು ಗೌರವವನ್ನ ಅವರಿಗೆ ಸಲ್ಲಿಸಿದ್ವಿ. ಅದೇ ರೀತಿ ಈ ಒಂದು ದಿನ ಅವತ್ತು ಬರ್ಲಿಕ್ಕಾಗಿದ್ದಿಲ್ಲ. ಆ ಒಂದು ಮಹಿಳೆಯರಿಗೆ ಮೊದಲು ಸನ್ಮಾನ ಕಾರ್ಯಕ್ರಮವನ್ನ ವೇದಿಕೆ ಮೇಲಿರುವಂತಹ ಸಹೋದರರು ಹಾಗೂ ಶ್ರೀಗಳು ನೆರವೇರಿಸಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ವಿ. ಇನ್ನ ನಮ್ಮ ಬಳಗಕ್ಕೆ ಇವತ್ತ ವಸಂತ ಹೊರಟಿಯವರು ಬಂದಾರ. ವಸಂತ ಹೊರಟಿಯವರು ನಾವು ಕೇಳಿದಾಗ ಅಂದ್ರೆ ನಾ ಏನ್ ದೊಡ್ಡ ಮನುಷ್ಯ ಅಲ್ಲ ಬ್ಯಾಡ್ರಿ ಅಂತ ಹೇಳಿ ಅವ್ರು ಅಂದಿದ್ರಾಗ ತಪ್ಪಿಲ್ಲ. ಆದ್ರೆ ಅವ್ರಿಗೆ ಅದು ನಾವು ದೊಡ್ಡವಲ್ಲ ಅನ್ಸೈತಿ. ಆದ್ರೆ ಹೊರಗೆ ಅವ್ರಿಗೆ ಅವರು ದೊಡ್ಡವ್ರಲ್ಲ ಅನ್ಸಿದ್ರು ನಾವೇನ್ ನೋಡ್ತೇವಲ್ಲ ಅದು ಅವರ ಒಂದು ವ್ಯಕ್ತಿತ್ವಕ್ಕೆ ಮಾದರಿ ಅಂತೀನಿ. ಯಾಕಂದ್ರೆ ತಾವು ಏನ್ ಕಾಯಕದಲ್ಲಿ ತಾವು ಏನ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಗೊತ್ತಿರಂಗಿಲ್ಲ, ನೋಡೋರ್ಗೆ ಗೊತ್ತಿರ್ತೈತಿ. ಅವ್ರ ಹಿರಿಮೆ ಆಕ್ಸ್ಫರ್ಡ್ ಕಾಲೇಜ್ ನೀವು ನೋಡಿರ್ಬೋದು, ನಿಮ್ಮ ಮಕ್ಕಳು ಇಲ್ಲ ಅಂದ್ರೆ ನಿಮ್ಮ ಮೊಮ್ಮಕ್ಕಳು ಈ ಕಾಲೇಜ್ ಹೋಗ್ತಾ ಇರ್ಬೋದು. ಹುಬ್ಬಳ್ಳಿಯಲ್ಲಿ ತನ್ನದೇ ಆದ ಒಂದು ವೈಶಿಷ್ಟ್ಯವನ್ನ ಹೊಂದಿ ನಿನ್ನೆ ಅವ್ರದ್ದು ಒಂದು ಇಂಟರ್ವ್ಯೂ ದ ಜಾಬ್ ಆಫರ್ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಅವರು ಏನು ಸಾಧ್ಯ ಐತಿ ಅಷ್ಟು ತಮ್ಮ ಸಮಾಜಕ್ಕೆ ತಮ್ಮ ಒಂದು ಶಿಕ್ಷಣದ ಮೂಲಕ ಸೇವೆಯನ್ನು ಸಲ್ಲಿಸ್ತಾರೆ. ಅವರ ತಂದೆಯವರು ಬಸವರಾಜ್ ಹೊರಟ್ಟಿ ಅವರು ಈ ಕಟ್ಟಡ ನಡೆದಾಗ ನಮಗೆ ಅನುದಾನ ಕೇಳಿದ್ವಿ, 2 ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟಿದ್ರು. ದೇಣಿಗೆ ಕೊಡಾಕ ಅವ್ರಿಗೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ಶಾಲೆಗಳಿಗೆ ಮಾತ್ರ ಅವರ ಅನುದಾನ ವಯಸ್ಸಿತ್ತು. ಅದ್ರ ಒಂದು ಮಾತು ಕೇಳಿದ್ರು ಅವ್ರು ಕರೆದ, ನೀವ್ ಏನ್ರ ಹಿಂದೆ ಶಿಶುವಾರ ಅದು ನಡೆಸ್ತಿದ್ರಿ ಅಂತ ಹೇಳಿ. ನಾನ್ರೆ ಹೌದ್ರಿ ಸರ್ ನಾವು ಶಿಶುವಾರ ಇತ್ತು, ನೀವು ಮತ್ತೆ ಅದನ್ನ ಮಾಡ್ರಲ್ಲ ಅಂತ ಹೇಳಿದ್ರೆ. ಆದ್ರೆ ನಮಗ ಒಂದು ಸಂಸ್ಥೆಗೆ ಇಷ್ಟೇ ಅನುದಾನ ಬರ್ಬೇಕನ್ನೋದಕ್ಕೆ ಅವ್ರದ ಅನುದಾನ ನಾವು ತಗೊಳ್ಳಿಲ್ಲ. ಆದ್ರೆ ಅವ್ರ ಕಳಕಳಿ ಹೆಂಗೈತೆ ಅಂದ್ರೆ ನೀವು ಏನಾದ್ರೂ ಮಾಡಿ ಶಿಕ್ಷಣಕ್ಕೆ ಏನ್ ಬೇಕು ಅದರ ಸಹಾಯವನ್ನ ನಾ ಮಾಡ್ತೇನೆ ಅಂತ ತುಂಬ ಹೃದಯದಿಂದ ಹೇಳಿದ್ರು. ಅದೇ ರೀತಿ ಅವ್ರ ಮಗನೂ ಕೂಡ ಸಮಾಜಕ್ಕೆ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸ್ತಾರೆ. ನಾವದು ಎಲ್ಲಾ ಕಡೆ ನೀವು ಹೋಗ್ತೀರಿ ಒಲ್ಲೆನಂಗಿಲ್ಲ ನೀವು ಬರ್ರಿ ಅಂದ್ರ, ಈಗಾದ್ರೂ ಅವ್ರು ಬರಕ್ ಒಲ್ಲೆ ಅಂದ್ರ ನಾವು ಕರ್ಕೊಂಬಂದ್ವಿ. ನಮ್ದು ಲಿಂಗಾಯತರದ ಒಂದು ಸಂಸ್ಥೆ ಐತಿ ಬರ್ರಿ, ಯಾಕಂದ್ರೆ ನೀವು ಮುಂದೆ ಒಂದು ಮಾದರಿ ಆಗ್ಬೇಕು ನಮ್ಮ ಸಮಾಜಕ್ಕೆ, ನೀವು ಒಬ್ಬ ಕೊಡುಗೆ. ಇಲ್ಲೇ ಹೆಣ್ಮಕ್ಳಾದ ನಾವು ತಮ್ಮದೇ ಆದ ನಿಟ್ಟಿನಲ್ಲಿ ಏನ್ ಮಾಡ್ಯಾರ ಅನ್ನೋದು ನೀವು ಒಂಚೂರು ನೋಡ್ರಿ. ಯಾಕಂದ್ರೆ ನಾವೆಲ್ಲ ನಿಮ್ಮಷ್ಟು ವಿಸ್ತಾರವಾಗಿ ಬೆಳೆದಿರ್ಲಿಕ್ಕಿಲ್ಲ, ಆದ್ರೆ ನಮ್ಮತನವನ್ನ ಇಟ್ಕೊಂಡು ನಾವು ಏನ್ ನಡೆಸ್ತೇವೆ ಅನ್ನೋದನ್ನ ಒಂದು ಕಾಣ್ಲಿ. ಯಾಕಂದ್ರೆ ಅವ್ರು ನಾವು ಏನ್ ಮಾಡ್ತೇವೆ ಅನ್ನೋದು ನಮ್ಮ ಮಕ್ಕಳಿಗೆ ಗೊತ್ತಾಗ್ಬೇಕಲ್ಲ. ಅದೇ ರೀತಿ ಮನೆಯ ಮಗನಾಗಿ ಅವ್ರು ಬಂದಾರ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಬಳಗದ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇನ್ನೊಬ್ಬ ಶರಣ ಸಹೋದರ ಆನಂದ್ ಎಳಮಲಿ ಆಗಿರ್ಬೋದು, ವಿನೋದ್ ಎಳಮಲಿ ಆಗಿರ್ಬೋದು, ಸುಲೋಚನಕರ್ ಮಗ ರವೀಂದ್ರ ಬೂಸ್ನೂರ್ ಅವ್ರಾಗಿರ್ಬೋದು. ನಮ್ಮ ಬಳಗಕ್ಕ ಯಾಕಂದ್ರೆ ನಾವು ಅಂತೇವಿ ನಾವು ಹೆಣ್ಮಕ್ಳನ್ನ ನಡೆಸ್ತೇವೆ ಅಂತ, ಕೆಲವೊಂದು ಕೆಲಸಗಳನ್ನ ನಾವು ಮಾಡ್ಲಿಕ್ಕೆ ಬರಂಗಿಲ್ಲ, ಅವಾಗ ನಾವು ಅವ್ರಿಗೆ ಜೋಕ್ ಬೀಳ್ತೇವೆ. ಆದ್ರೆ ಅವರು ನಮ್ಮ ತಾಯಿ ಅದಾಳ, ನಮ್ಮ ಅಕ್ಕದಾಳ, ತಂಗಿದಾಳ ಅಂತ ಹೇಳಿ ನಮ್ಮ ಬಳಗದ ಕೆಲಸಕ್ಕೆ ಅವ್ರ ನೆರವಾಗ್ತಾರ ಅಂದ್ರೆ ನಮಗ್ ನೆರವಾಗೋದಿಲ್ಲ, ಅವರ ನೀಟ್ ಮಾಡಿರ್ತಾರೆ, ಹೆಸರು ನಮಗ್ ಕ್ರೆಡಿಟ್ ಬರ್ತೈತಿ. ಅವ್ರಿಗೂ ಕೂಡ ಇವತ್ತು ನಾವು ಕರೆದ್ವಿ. ಅವ್ರ ಸೇವೆ ಅವ್ರು ಕರೆದೇವೆ ಅಂದ್ರೆ ಇಷ್ಟ ಅಲ್ಲ, ಇನ್ನೂ ಹೆಚ್ಚಿಗೆ ನಿಮ್ ಜವಾಬ್ದಾರಿ ಐತಿ ಅಂತ. ಯಾಕಂದ್ರೆ ಕೆಲಸ ಮಾಡಕ್ ಒಬ್ರು ಬೇಕು, ಸಮೀಪದಾರ ಏನೋ ಎಲ್ಲರೂ ಯಾರು ಏನ್ ಹೇಳ್ತೇವಲ್ಲ ಆ ಕರೆಗೆ ಹೋಗೊಟ್ಟು ಅವ್ರು ಬರ್ತಾರ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಸ್ತ್ರೀಗಳ ನನಗೆ ಕ್ಷಮ ಮಾಡ್ಬೇಕು, ಫಸ್ಟ್ ಅವ್ರದ್ದು ಹೇಳ್ಬೇಕಿತ್ತು. ನಮಗ ರುದ್ರಾಕ್ಷಿ ಮಠದ ಶ್ರೀಗಳು ಹೆಂಗಂದ್ರೆ 12ನೇ ಶತಮಾನ ಅಲ್ಲ 8ನೇ ಶತಮಾನದಿಂದ ರುದ್ರಾಕ್ಷಿ ಮಠ ಪ್ರಸ್ತುತಿಯಲ್ಲಿದೆ. ಹುಬ್ಬಳ್ಳಿ ರುದ್ರಾಕ್ಷಿ ಮಠ ಅಂದ್ರೆ ಸಾಮಾನ್ಯ ಅಲ್ಲ. ಅವಾಗ ರುದ್ರಾಕ್ಷಿ ಎಲ್ಲರ ಕೈಗೂ ಇಟ್ಟಿರ್ತಿರ್ಲಿಲ್ಲ. ಅವಾಗ ಇಲ್ಲೇ ಉತ್ತರ ಕರ್ನಾಟಕಕ್ಕೆ ಒಂದೇ ಕೇಂದ್ರ ರುದ್ರಾಕ್ಷಿ ಸಿಗುವ ಒಂದು ಕೇಂದ್ರ ನಮ್ಮ ಈ ರುದ್ರಾಕ್ಷಿ ಮಠ. ಗೆಜೆಟಿಯರ್ ತೆಗೆದು ನೀವು ನೋಡ್ಬೋದು, ರುದ್ರಾಕ್ಷಿ ಮಠದ ಹಿನ್ನೆಲೆ ಬರ್ತೈತಿ. ರುದ್ರಾಕ್ಷಿ ಎಲ್ಲಿ ಬೇಕಾದಲ್ಲೇ ಸಿಗ್ತಿದ್ದಿಲ್ಲ. ಈಗೆಲ್ಲ ಎಲ್ಲ ಅನುಕೂಲ ಇದೆ, ಎಲ್ಲ ವ್ಯವಹಾರಿಕವಾಗಿ ಬೆಳೆದೈತಿ, ಎಲ್ಲಾ ಕಡೆ ಸಿಗ್ತೈತಿ. ಅವಾಗ ಯಾವ್ದೋ ಮಠಾಧೀಶರ ತಮಗ್ ರುದ್ರಾಕ್ಷಿ ಬೇಕಂದ್ರೆ ರುದ್ರಾಕ್ಷಿ ಮಠದವ್ರ ಕಡೆ ತಗೊಂಡು ಹೋಗ್ತಿದ್ರಂತೆ. ತನ್ನದೇ ಆದ ಒಂದು ವೈಶಿಷ್ಟ್ಯವನ್ನ ಹೊಂದಿರುವಂತಹ ಈ ಮಠದ ಶ್ರೀಗಳು ನಮಗೆ ತಂದೆಯ ಸ್ಥಾನದಲ್ಲಿ ಸದಾ ಸಲಹೆಗಳನ್ನ ನೀಡುತ್ತಾ, ತಮ್ಮ ಆಶೀರ್ವಾದ ನೀಡುತ್ತಾ, ನಮಗ ಕಿವಿ ಮಾತಾಗಿ ಬೆನ್ನೆಲುಬಾಗಿ ನಮ್ಮ ಆಶೀರ್ವಾದದ ಒಂದು ನಮ್ಮ ಸಸಿಗೆ ತಮ್ಮ ಧಾರೆಯನ್ನ ಇಡ್ತಾರೆ. ಅವರು ಕೂಡ ಸದಾಕಾಲ ಹೀಗೆ ಅವರ ಆಶೀರ್ವಾದ ಇರಲಿ, ನಮಗ ಇನ್ನೂ ಹೆಚ್ಚಿನ ಆಶೀರ್ವಾದ ಅವರಿಂದ ಸಿಗಲಿ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಕೇಳ್ತೀನಿ.
ಇನ್ನು ಅಧ್ಯಕ್ಷರು ನಿರ್ಮಲಾ ಅಂಗಡಿಯವರು 92ನೇ ಇಸ್ವಿಯಿಂದ ಅಕ್ಕನಬಳಕ್ಕೆ ಬರ್ತಾ ಇದ್ದಾರೆ, ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ. ಈಗ ಅಧ್ಯಕ್ಷರಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಕೂಡ ಮೃದು ಸ್ವಭಾವದ, ಅವ್ರೇನಂತಾರೆ ನನಗೇನು ತಿಳಿಯಂಗಿಲ್ರಿ ಅಂತಾರೆ, ಎಲ್ಲ ತಿಳಿದಿರ್ತೈತಿ, ಅದಕ್ಕೆ ಅವ್ರಿಗೆ ಅಧ್ಯಕ್ಷ ಮಾಡಿ ನಾವು. ಯಾಕೆ ಮತ್ತೆ ಅವ್ರು ಏನಂತಾರೆ ಎಲ್ಲ ಗೊತ್ತಿರ್ತೈತಿ, ನನಗೇನು ಗೊತ್ತಿಲ್ರಿ ಅಂತಾರೆ. ಅಂದ್ರೆ ಹೇಳಿದ್ದೀನಿ ಕೇಳೋದು, ಎಲ್ಲ ಏನು ಗೊತ್ತಿರಂಗಿಲ್ಲ ನಂಗೆ ಗೊತ್ತೈತಿ ಅಂತ ಹೇಳೋದು ದಡ್ಡತನ. ಅವರಲ್ಲಿ ಏನಂದ್ರೆ ಎಲ್ಲ ಗೊತ್ತಿರ್ತೈತಿ ಮತ್ತು ಗೊತ್ತಿಲ್ಲ ಅಂತಾರ, ಅದು ಅವ್ರದ್ದು ದೊಡ್ಡತನ. ಯಾಕಂದ್ರೆ ಪ್ರತಿಯೊಂದು ಕೆಲಸವನ್ನ ತಮ್ಮ ಕೈಲಾದ ಮಟ್ಟಿಗೆ ಎಷ್ಟಾಕೈತಿ ಅಷ್ಟ ಕೈಲಾದ ಮಟ್ಟಿಗೆ ಅಂದ್ರೆ ಹೆಚ್ಚಿಗೆ ಮಾಡಿರ್ತಾರೆ ಎಲ್ಲರಿಗಿಂತ. ಅವರ ಸಹಕಾರ ಸಹಯೋಗ ಬಳಗಕ್ಕೈತಿ, ಸದಾಕಾಲ ಅವರು ಬಳಗಕ್ಕೆ ತಮ್ಮ ಸೇವೆಯನ್ನ ಸಲ್ಲಿಸಲಿ ಅಂತ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಇಂದಿನ ಮಹಿಳಾ ದಿನಾಚರಣೆಯಲ್ಲಿ ಅವತ್ತು ಉಳಿದಿರುವಂತಹ ಮಹಿಳೆಯರು ವಿಮಲಕ್ಕ ಎಳಮಲಿಯವರು, ನಮ್ಮ ಬಳಗದ ಸ್ವೀಟ್ 16 ಅಂತ ಹೇಳ್ತೇವೆ, ಅವರು ಕೂಡ ಇವತ್ತು ವೇದಿಕೆಗೆಲ್ಲಿದ್ದಾರೆ. ಅವ್ರು ನೋಡಿದ್ರೆ ನಾವು ನಾಚ್ಕೋಬೇಕು. ಯಾವ ಕೆಲಸಕ್ಕೂ ಅವರು ಒಲ್ಲೆನಾಗಿಲ್ಲ, ಅವತ್ತು ಅವ್ರು ಬರ್ಲಿಕ್ಕಾಗಿಲ್ಲ. ಅವರು ಬಳಗದ ಕಾರ್ಯದರ್ಶಿಯಾಗಿ, ಉಪಾಧ್ಯಕ್ಷರಾಗಿ ಸತತ 40 ವರ್ಷಗಳ ಕಾಲ ಖಜಾಂಚಿಯಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾರೆ. ಅವರ ಸೇವೆ ಇಲ್ಲ ಅಂದ್ರೂ ಅವರ ಸಲಹೆ ಸದಾ ನಮಗಿರಲಿ, ಅವರು ಇನ್ನೂ 100 ವರ್ಷ ಬಾಳಲಿ ಅಂತ ಹೇಳಿ ಬಸವಾದಿ ಶರಣರಲ್ಲಿ ನಾನು ಭಿನ್ನಯಿಸಿಕೊಳ್ಳುತ್ತೇನೆ. ಇನ್ನು ಸರೋಜಕ್ಕ ಮಾನ್ವಿಯವರು ಎಲ್ಲ ಕೆಲಸನೂ ಮಾಡ್ತಿದ್ರು. ಉಪಾಧ್ಯಕ್ಷರ ಮಠ ಬಂದ್ರು. ಅವರು ಅಧ್ಯಕ್ಷ ಆಗಕ್ಕೆ ಒಲ್ಲ ಅಂದ್ರೆ ನಾನೇ ಖಜಾಂಚಿ ಇದ್ದೆ. ಗೀತಾ ನೀ ಅಧ್ಯಕ್ಷ ಆಗಿಬಿಡುವ ಅಂದ್ರೆ ಅವ್ರ ಬಿಟ್ಟಲ್ಲಿ ನಾ ಅಧ್ಯಕ್ಷ ಆದೆ 75ನೇ ವರ್ಷಕ್ಕೆ. ಅದು ನನ್ನ ಮೆಮರಿ. ನಾ 75ನೇ ವರ್ಷಕ್ಕೆ ಅಧ್ಯಕ್ಷ ಆಗೇನಿ ಅಂದ್ರಲ್ಲ, ಅವರ ತ್ಯಾಗದಿಂದ ನಾ ಅಧ್ಯಕ್ಷ ಆಗೇನಿ ಅಂತ ಹೇಳ್ಕೊಳಕ ಹೆಮ್ಮೆ ಅನಿಸ್ತೈತಿ. ನಾನು 90ರಾಗ ಅಕ್ಕನ ಬಳಗಕ್ಕೆ ಬಂದಾಗ ಅವ್ರು ಯಾವಾಗಿದ್ರು ನಮಗೆ ಟಿಫಿನ್ ನೀಡೋ ಮುಂದೆ ಸರೋಜಕ್ಕ ಮಾನ್ವಿ, ಮಂಗ್ಲಾ ಕುಂಬಸ್, ಅಮಿತ್ ನಡಂಟಿ ಇವ್ರು 3 ಮಂದಿ ನೋಡ್ತಿದ್ದೆ. ಅವ್ರು ಯಾವಾಗಿದ್ರು ಬಂದವ್ರಿಗೆ ಊಟ ಮಾಡಿಸೋದು, ಪಾನ್ಕ ಕೊಡೋದು ಇದ್ರಾಗ ಇರ್ತಿದ್ರೆ. ಅವರು ಸದಾಕಾಲ ಅವರ ಸೇವೆ ಬಳಗಕ್ಕಿರ್ತೈತಿ. ಇದೇ ರೀತಿ ಇನ್ನೂ ಹೆಚ್ಚಿನ ಸೇವೆಯನ್ನ ಕೊಡುವಲ್ಲಿ ಅವರು ನಮಗೆ ಸಹಾಯ ಹಾಗೂ ಸಹಯೋಗ ಇರಲಿ ಅಂತ ಅವರಲ್ಲಿ ಕೇಳ್ಕೊತೀನಿ. ಇನ್ನೊಬ್ಬ ತಾಯಿ ರತ್ನ ಗಂಗಣ್ಣವರು, ಇವರು ಸಮಾಜ ಸೇವಕಿ. ನಮ್ಮ ಬಳಗಕ್ಕೆ ಸತತ ತಮ್ಮದೇ ಆದ ಒಂದು ಸೇವೆಯನ್ನ ಸಲ್ಲಿಸ್ತಾ ಬಂದಾರ. ಗಂಗಣ್ಣವ್ರಂಟಿ ಎಲ್ಲಿ ನೋಡ್ತಿದ್ವಿ ಅಂದ್ರೆ ನಾವು ಮೂಸೂರು ಮಠದಾಗ ವಚನ ಸ್ಪರ್ಧಾ ಇದ್ರೆ ಅವರಲ್ಲಿ ಲೀಡರ್ಶಿಪ್ ತಗೊಂಡಿರೋರು, ನಾವು ಹೆಸರು ಬರ್ಕೊಳ್ಳೋದು. ಲೇಟಾಗಿ ಬಂದು ಹೋಗಂದಿದ್ರು, ಇಲ್ರಿ ಅಂತ ಹೇಳ್ತೀನಿ, ಒಂದ ಹೇಳ್ತೀನಿ ಇಲ್ಲ 5 ಹೇಳನ್ನೋರು ಪ್ರೋತ್ಸಾಹ ಮಾಡೋದು. ಗಂಗಣ್ಣವ್ರಂಟಿ ಅಂದ್ರೆ ಯಾರಿಗೂ ಬೇಡ ಅಂತಿದ್ದಿಲ್ಲ, ಎಲ್ಲರೂ ಬರ್ರಿ ನಿಮ್ಗೆ ಆದಷ್ಟು ಮಾಡ್ರಿ ಅಂತಿದ್ರು. ಅವರು ಸಮಾಜದಲ್ಲಿ ತಮ್ಮದೇ ಆದ ಇನ್ನರ್ ವೆಲ್ಫೇರ್ ಕ್ಲಬ್ ಆತು, ಸಹೇಲಿ ಗ್ರೂಪ್ ಆತು, ಇನ್ನೂ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಅವರು ಕೂಡ ನಮ್ಮ ಬಳಗದ ಒಂದು ಸಹಯೋಗದೊಂದಿಗೆ ಬಳಗದ ಸದಸ್ಯರಾಗಿ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವ್ರಿಗೂ ಕೂಡ ಬಸವಾದಿ ಶರಣರು ಹಾರೈಸಲಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಇನ್ನೊಬ್ಬ ತಾಯಿ ಸುನಿಲಕ್ಕ ಬಹೇಟಿ ಅವರು ಉಪಾಧ್ಯಕ್ಷರಾಗಿದ್ರು 4 ವರ್ಷ. ಅವರಂದ್ರೆ ನೀವು ಅಧ್ಯಕ್ಷರಾಗ್ರಿ ಅಂದ್ರೆ ಬಸವ ಕೇಂದ್ರದಲ್ಲಿ ಅವರು ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಬಸವ ಕೇಂದ್ರದಲ್ಲಿ ಯಾರನ್ನೂ ಕೇಳಿಲ್ಲ ಅಂದ್ರು ಯಾರ ಸುನೀಲ ತಾಯಿ ಬ್ಯಾಟಿ ಅವರು ಅದಾರಂದ್ರೆ ಇನ್ನೊಬ್ರು ಮಾತಾಡಂಗಿಲ್ಲ. ಆ ಬಸವ ಕೇಂದ್ರ ಹುಟ್ಟು ಹಾಕುವಲ್ಲಿ ತಮ್ಮದೇ ಆದ ಒಂದು ಸೇವೆಯನ್ನ ಸಲ್ಲಿಸ್ತಾರ ಅಂತ ಹೇಳಿದ್ರೆ ಹೆಮ್ಮೆ ಅನಿಸ್ತೈತಿ. ನಮ್ಮ ಬಳಗಕ್ಕೂ ತಮ್ಮದೇ ಆದ ಒಂದು ಶರಣ ತತ್ವಗಳನ್ನ ವಿತರಿಸುವಲ್ಲಿ, ವಚನ ಸಾಹಿತ್ಯವನ್ನ ಪಸರಿಸುವಲ್ಲಿ ತಮ್ಮದೇ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವ್ರಿಗೂ ಕೂಡ ಬಸವಾದಿ ಶರಣರು ಹಾರೈಸಲಿ ಅಂತ ತಮ್ಮೆಲ್ಲರ ಮುಖಾಂತರ ಕೇಳ್ಕೊತೀನಿ. ಇನ್ನೊಬ್ಬ ಹಿರಿಯ ತಾಯಿ ಇವತ್ತ ನಮ್ಮ ಅತಿಥಿ ಲಲಿತಾ ಕಲ್ಲೂರ್, ಶರಣಜೀವಿ. ಅವರು ಬಂದಾರ 80+. ಅವರ ಅಮ್ಮ ನಂಗೆ ಪರಿಚಯ ಇಲ್ಲ, ಆದ್ರೆ ಅವ್ರಂದ್ರೆ ರುದ್ರಾಕ್ಷಿ ಮಠ ಸ್ವಾಮಿಗಳು ಬಂದಾರ ಅಂದ್ರೆ ನಾನು ರುದ್ರಾಕ್ಷಿ ಮಾಲಿ ಅವ್ರಿಗೆ ಹಾಕ್ತೇನೆ ಅಂತೇಳಿ ತಗೊಂಡ್ಬಂದಾರ. ಅವ್ರಿಗೂ ಕೂಡ ನಮ್ಮ ಬಳಗದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನಾನು ತುಂಬ ಹೃದಯದ ಶ್ರೀ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ. ಬ್ಯಾಟಿ ಅವರು ವೇದಿಕೆ ಬರ್ಬೇಕಂತ ಅವರಲ್ಲಿ ಕೇಳ್ಕೊತೀನಿ. ಲಲ್ಲೂರು ಅವ್ರನ್ನ ಮೇಲೆ ಕರ್ಕೊಂಡ್ಬರ್ಬೇಕು. ಅದೇ ರೀತಿ ಬಳಗದ ಮೆಂಬರ್ಶಿಪ್ 200 ರೂಪಾಯಿ ಇದೆ. ಎಲ್ಲರೂ ಮೆಂಬರ್ ಆಗ್ರಿ. ನಿಮ್ಮ ಸ್ವಸ್ಥರಾಗಿರ್ಬೋದು, ನಿಮ್ಮ ಅತ್ತಂಗ್ಯಾರನಾಗಿರ್ಬೋದು, ಎಲ್ಲರನ್ನೂ ಸದಸ್ಯರನ್ನಾಗಿ ಮಾಡ್ರಿ. ಈ ಸರಿ ವಚನ ಸ್ಪರ್ಧೆಗೆ ಕಡಿಮೆ ಜನ ಇದ್ರಿ, ಮುಂದಿನ ಸರಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ರಿ. ಬಸವ ಜಯಂತಿಯ ಅಂಗವಾಗಿ ಬಸವಣ್ಣವರ ವಚನಗಳ ಕಂಠಪಾಠೆ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ರಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೀವಿ.
ಎಲ್ಲ ತಾಯಂದಿರೆ ಮತ್ತು ಎಲ್ಲ ಹಿರಿಯ ತಾಯಂದಿರೆ, ಇದು ಅಕ್ಕನ ಬಳಗ ನಮಗೇನು ಹೊಸದಲ್ಲ. ಎಲ್ಲ ನಮ್ಮ ದೊಡ್ಡ ಮಗಳು, ಚಿಕ್ಕ ಮಗಳು, ನಮ್ಮ ತಾಯಿ ಎಲ್ಲರೂ ಇಲ್ಲೇ ಇದ್ದಾರೆ. ಆಮೇಲೆ ಅದರ ಜೊತೆ ಎಲ್ಲರೂ ತಾಯಂದಿರು ನನಗೆ ಒಳ್ಳೆಯ ಪರಿಚಯ. ಹೀಗಾಗಿ ಇದೇನು ಹೊರಗಿನ ಬಳಗ ಅನ್ಸಲ್ಲ. ಈ ಬಳಗಕ್ಕೆ ನಮಗೆ ಏನೇ ಇದ್ರೂ ಅದೇ ವಸಂತ ಅವ್ರ ಜೊತೆ ಮಾತಾಡ್ತಿದ್ದೆ, ಇದೇ ಒಂದು ಬಳಗ ಬರೀ ಎಲ್ಲ ಹಿರಿಯ ತಾಯಂದರೆ ಹೆಣ್ಮಕ್ಳು ಅಷ್ಟೇ ಇದರ ಕಾಂಟ್ರಿಬ್ಯೂಷನ್ ಇದೆ. ಯಾವ ಗಂಡ್ಮಕ್ಳು ಇದ್ರ ಕಾಂಟ್ರಿಬ್ಯೂಷನ್ ಇಲ್ಲ. ಸೊ ಈ ಥರ ಒಂದು ಸಂಸ್ಥೆ ಬೆಳೆಸ್ಬೇಕಂದ್ರೆ ಇದು ಯಾವ ಕಮ್ಯುನಿಟಿದಾಗೂ ಈ ಥರ ನಿಮ್ಮದು ಬರೀ ಹೆಣ್ಮಕ್ಳು ಸಾಧನೆ ಮಾಡ್ತಿದ್ದೇ ಇಲ್ಲ. ಅಕ್ಕನ ಬಳಗ ಅಂತ ಇದು ನೋಡಿ, ಅದಕ್ಕೆ ಅವ್ರಿಗೂ ಮುಂಚೆ ಸನ್ಮಾನ ಮಾಡೋಕ್ಕೂ ಹೇಳಿ, ಇದೇ ನಾವು ತಾಯಿಂದರು ನಮಗೆ ಕೇಳ್ಕೊತಾರಂದ್ರೆ ನಾವು ಸನ್ಮಾನ ಅಲ್ಲ, ನಮ್ಮ ಕರ್ತವ್ಯ ಅದು. ಅದಕ್ಕೆ ನಾವು ಮುಂಚೆ ಹೇಳಿದ ಸನ್ಮಾನ ಅಂತ ಸರಿ ಇಲ್ಲ. ಸೊ ಎನಿ ಟೈಮ್ ನಮಗೆ ಏನೋ ಇದ್ರು ನಾವು ಬಂದು ನಿಂತು ಮಾಡ್ತೇವೆ. ಹಾಗಾಗಿ ಇದು ನಮ್ಗೆ ಆಶೀರ್ವಾದ. ಅದಕ್ಕೆ ನಿಮ್ಮ ಆಶೀರ್ವಾದದಿದ್ದರೆ ನಾವು ಇನ್ನು ಮುಂದಕ್ಕೆ ಬರ್ತೀವಿ, ಅದೇ ಅಷ್ಟೇ. ನಾ ಏನು ಮಾಡಿದ್ನಿ ಅಂತ ನನ್ನ ಸನ್ಮಾನ ಅಂತ ಆನಂದ್ ಅವರು ಕೇಳುವಂಥ ಮಾತು ಮಾಡಿದವರಿಗೆ ಪ್ರೋತ್ಸಾಹ ಸಿಗಬೇಕು. ನಮಗೆ ನಿಮ್ಮ ಕಡೆಯಿಂದ ಇನ್ನೂ ಭಾಳಷ್ಟು ಕೆಲಸ ತಕ್ಕೊಳ್ಳೋದೈತಿ. ಅದಕ್ಕೆ ನಾವು ಈ ಚಿಕ್ಕ ಸನ್ಮಾನ ಮಾಡೇವಿ ಅಷ್ಟೇ. ನಿಮ್ಮಿಂದ ಇನ್ನೂ ಭಾಳ ಕೆಲಸ ಆಗಬೇಕಾಗ್ಯಾವು. ನಮ್ಮದು ಹೆಣ್ಣು ಮಕ್ಕಳು ಬಳಗ, ಅಣ್ಣ ತಮ್ಮಂದ್ರು ಇಲ್ಲ ಅಂತಂದ್ರೆ ನಮಗೆ ನಡೆಯಂಗಿಲ್ಲ. ಈಗ ಮಕ್ಕಳು ನೀವು ದೊಡ್ಡವರಾಗಿರಿ, ನಿಮ್ಮ ಕಡೆಯಿಂದಾದರೂ ನಾವು ಕೆಲಸ ತಕ್ಕೊಳ್ಳೋರ, ಅದರಾಗಿ ಏನಿದ್ರು ಬೇಡ. ಅದಕ್ಕೆ ಆ ಒಂದು ಪ್ರೋತ್ಸಾಹದಾಯಕವಾಗಿ ನೀವು ಮಾಡಿದ್ದಕ್ಕೆ ಮಾಡಿರಿ, ಅದು ನಮಗೆ ಬಹಳ ಒಂದು ಉಪಯೋಗ ಆಯಿತು. ನಿಮ್ಮದು ಈ ಒಂದು ಕರ್ತವ್ಯ ಭಾವನೆ, ಸೇವಾ ಭಾವನೆ ಇನ್ನೂ ಹೆಚ್ಚೆಚ್ಚಾಗಿ ನಿಮ್ಮಿಂದ ಮೂಡಿ ಬರಲಿ ಅನ್ನುವಂಥ ರೀತಿಯಿಂದ ಮಾಡಿದ ಒಂದು ಧನ್ಯವಾದ ಅಂತ ತಿಳಿದು. ಈಗ ಹೊರಟ್ಟಿಯವರಿಂದ ಒಂದು 4 ವೇದಿಕೆ ಮೇಲೆ ಆಸನರಾದ ನಮ್ಮ ಪೂಜ್ಯರ ಪಾದಕ್ಕೆ ನಮಸ್ಕರಿಸುತ್ತಾ ಈ ವೇದಿಕೆ ಮೇಲೆ ಆಸನರಾದ ಎಲ್ಲ ತಾಯಂದಿರು ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರಾಗಲಿ, ಆನಂದ್ ಅವರಾಗಲಿ, ಗೀತಕರಾಗಲಿ, ಎಲ್ಲ ತಾಯಂದಿರು, ಅಜ್ಜಿಯಂದಿರು, ಮತ್ತು ಹೇಳಕ್ಕೆ ನಮ್ಮ ಹತ್ರ ಶಬ್ದನೇ ಇಲ್ಲ. ಯಾಕಂದರೆ ಇಲ್ಲಿ ಎಡಕ್ಕೆ ಬಲಕ್ಕೆ ನಮಗೆ ಒಂಥರ ಮುಜುಗರ ಆಗ್ಬಿಟ್ಟೆ. ಜಾಸ್ತಿ ಮಾತಾಡಿದರೆ ಏನಂತ ಮೈ ಬಿಟ್ಟಂತ ಹೆದರಿಕೆ ಬರತೈತೆ. ಅದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಬಹುಶಃ ನಾನು ಭಾಳಷ್ಟು ಸಲ ಇಲ್ಲಿ ಹೋಗ್ತಿದ್ವಿ. ಅಕ್ಕನ ಬಳಗ ನೋಡಿ ಎಷ್ಟು ಸಣ್ಣವರಿದ್ದಾಗಿಂದ ಬರ್ತಿದ್ವಿ. ಅಕ್ಕನ ಬಳಗಕ್ಕೆ ಯಾವುದೋ ಕಾರ್ಯಕ್ರಮ, ಸಣ್ಣ ಹುಡುಗರು ಮಕ್ಕಳ ಕಾರ್ಯಕ್ರಮ, ಡ್ರಾಯಿಂಗ್ ಕಾಂಪಿಟೇಷನ್, ಭಾಳಷ್ಟು ಕಾರ್ಯಕ್ರಮ ಬರ್ತಿದ್ವಿ. ಬಟ್ ನಮಗೇನು ಗೊತ್ತಿತ್ತು, ನಾವು ಇವತ್ತು ಸ್ಟೇಜ್ ಮೇಲೆ ಕುಂತ ನಮಗೆ ಸನ್ಮಾನ ಮಾಡ್ತಾರ ಅಥವಾ ನಮಗೊಂದು ಅದೃಷ್ಟ ಸಿಗ್ತೈತಿ ಇಂಥ ತಾಯಂದಿರಾಗಲಿ ಅಜ್ಜಿಯವ್ರಿಗಾಗಲಿ ಸನ್ಮಾನ ಮಾಡುವಂಥ ಒಂದು ಅದೃಷ್ಟ ನಮಗೆ ಇವತ್ತು ಈ ಭಾಗ್ಯ ಸಿಗುತ್ತೆ ಅಂತ ಹೇಳಿ ಬಯಸೋಕ್ಕೆ ನಾನು ಇವತ್ತು ಭಾಳಷ್ಟು ಬಹುಶಃ ನಾನು ಪುಣ್ಯ ಮಾಡಿರ್ಬೋದು ಅಂತೀನಿ. ಗೀತಕಾರ ಭಾಳ ಸಲ ಕರಿತಿದ್ರೆ, ಅಯ್ಯೋ ಬರೀ ಅಂಕರ್ ನಾನಂದೆ ನಾವೆಲ್ಲ ಮೈಕ್ ಮಂದಿ ಎಲ್ಲ ಭಾಷಣಗಾರಲ್ಲ, ಕೇವಲ ಕೆಲಸ ಮಾಡೋರು ನಾವೆಲ್ಲ, ಭಾಷಣ ಮಾಡೋರೆಲ್ಲ ವಿಧಾನಸೌಧನೆ ಕೊಡ್ತಾರೆ, ನಾವೆಲ್ಲ ಇರ್ಬೇಕಾರೆ ಅಂತ ಹೇಳಿದೆ. ನಾನು ಯಾಕೆ ಕರಿತೀರಿ ಅಂದೆ ನಾನು, ಬರೀ ನಮ್ಗೆ ಏನಾರು ಒಂದು ಕೆಲಸ ಇದ್ರೆ ಹೇಳಿರಿ ಅಂತಂದೆ. ಬಟ್ ಇವತ್ತು ಗೊತ್ತಾಯ್ತು ನಮ್ಮ ಕೆಲಸ ಚಾಲು ಆಯ್ತು ಇವತ್ತಿಂದ ಅಂತ. ಅದಕ್ಕೆ ಕೆಲಸಕ್ಕೆ ಒಂದು ಲೈಸೆನ್ಸ್ ಕೊಡ್ಬೇಕಲ್ಲ, ಇದು ಬರವಣಿಗೆ ಪರ್ಮಿಷನ್ ಕೊಡ್ಬೇಕಲ್ಲ, ಅದಕ್ಕೊಂದು ಚಾಲನೆ ಕೊಡಕ್ಕೆ ಅಕ್ಕಾರ ಇವತ್ತು ಕರೆದ್ರೆ ಅಜ್ಜಾರು ಅದೇ ರೀತಿ ಹೇಳಿದ್ರೆ, ಇಲ್ಲ ಮುಂದೆ ನಿಮ್ಗೆ ಗೊತ್ತಾಕೈತಿ ಅದಕ್ಕೆ ಸನ್ಮಾನ ಮಾಡಾರ ಅಜ್ಜಾರ ಅಂದ್ರೆ ಅದು ನನಗೆ ಲೆಕ್ಕ ಇರುತ್ತೆ. ಬಟ್ ಇದೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಬಹುಶಃ
ಇಲ್ಲಿ ನಮ್ಮ ಅಕ್ಕನ ಬಳಗಕ್ಕೆ ಏನಾರು ಒಂದು ಸೇವೆ ಮಾಡ್ಬೇಕಂತಂದ್ರೆ ಬಹುಶಃ ಅದೆಲ್ಲರಿಗಿಂತ ಸಾಧ್ಯ ಅಲ್ಲ. ಬಹುಶಃ ಭಾಳಷ್ಟು ಜನ ಇಲ್ಲ ಅಂತಿರ್ಬೋದು, ಎಷ್ಟೋ ಜನಕ್ಕೆ ನಾವು ಸ್ಪಾನ್ಸರ್ಶಿಪ್ ಕೊಡ್ತೀವಿ, ಕಾರ್ಯಕ್ರಮಕ್ಕೆ ಏನೇನೋ ಉದ್ಘಾಟನೆಗೆ ಏನೇನೋ ಕೊಡ್ತಿರ್ತೀವಿ. ಆದರೆ ಬಹುಶಃ ನಾನು ಒಬ್ಬ ಅದೃಷ್ಟವಂತ ಅಂತೇನೆ, ಯಾವುದೇ ಒಂದು ಅಕ್ಕನ ಬಳಗ ಕಾರ್ಯಕ್ರಮಕ್ಕೆ ನಾವು ಏನಾದರೂ ಒಂದು ನಮ್ಮಿಂದ ಒಂದು ಸಹಾಯ ಆಗಲಿ, ನಾವು ಏನಾರ ಒಂದು ನಮ್ಮಿಂದ ಏನೋ ಒಂದು ಕೊಡುಗೆ ಕೊಡುವ ಹಂಗೆ ಒಂದು ಆದರೆ ಬಹುಶಃ ನಮ್ಮ ಒಂದು ಪುಣ್ಯ ಅಂತ ಹೇಳ್ಬೋದು ಇವತ್ತು ಈ ಕಾರ್ಯಕ್ರಮದಲ್ಲಿ. ಅದಕ್ಕೆ ಅಕ್ಕ ನೀವು ಕರೆದ್ರಿ, ಇಷ್ಟು ದಿವಸದಿಂದ ಕರಿತಿದ್ರಿ, ಇವತ್ತು ನಮ್ಗೆ ಅದು ಒಂದು ಅದೃಷ್ಟ, ಅದೇನೋ ಅಂತಾರಲ್ಲ, ಯಾವಾಗ ಅದರ ಅದೃಷ್ಟ ಕೂಡ ಬಂದಾಗ ಅಲ್ಲಿ ಬರ್ಬೇಕಂತಾರೆ. ಅದಕ್ಕೆ ಇವತ್ತು ಅದೃಷ್ಟ ಬಂದಿದೆ. ನಾನು ಯಾವುದೇ ಮುಂದಿನ ಕಾರ್ಯಕ್ರಮ ಆಗಲಿ ಏನೇ ಆಗಲಿ, ಯಾಕಂದ್ರೆ ನಮ್ಮ ಕಡೆನೂ ಒಂದು ಸ್ವಲ್ಪ ನಮಗೂ ಒಂದು ಸೇವೆ ಮಾಡೋಕ್ಕೆ ಒಂದು ಅವಕಾಶ ಕೊಡ್ರಿ. ಯಾಕಂದ್ರೆ 87 ವರ್ಷದಿಂದ ಇಂಥ ಒಂದು ಈಗ ನೀವು ವಾರ್ಷಿಕೋತ್ಸವ ಮಾಡ್ತಿದ್ರಿ, ಇಂಥ ಒಂದು 87 ವರ್ಷದಿಂದ ಇದು ಒಂದು ಕಾರ್ಯಕ್ರಮ ಸತತವಾಗಿ ನಡೆಸ್ಕೊಂಡು ಬರ್ತೀರಿ. ಇವತ್ತು ಧರ್ಮದ ಕೆಲಸ ಮಾಡೋರು ಭಾಳ ಜನ ಕಡಿಮೆ ಸಿಗ್ತಾರೆ ಇವತ್ತು. ಅಂಥದ್ರೊಳಗೆ ಇಷ್ಟು ಧರ್ಮದ ಕೆಲಸ ನೀವು ಮಾಡ್ತೀರಿ, ನಿಂತು ಮಾಡ್ತೀರಿ ಅಂದ್ರೆ ಬಹುಶಃ ನಾವು ಮೊಮ್ಮಕ್ಕಳು ಇಲ್ಲೆಲ್ಲ ಕುಂತವ್ರೆಲ್ಲ ನಾವು ಎಲ್ಲರಿಗಿಂತ ಕಿರಿಯೋ ಇರ್ಬೋದು. ಆದ್ರೆ ಇವತ್ತು ನೀವು ನಮ್ಗಿಂತ ಎಷ್ಟು ಆಸಕ್ತಿ ಇದೆ. ನಾವು ಇವತ್ತು ಕಾಲೇಜ್ ಒಳಗೆ ನೋಡ್ತೀವಿ ಮಕ್ಕಳಿಗೆ ಇಲ್ಲಿಂದ ಎದ್ದು ಹೋಗ್ರಿ ಅಂತಂದ್ರೆ ಒಂದು 40 ತಾಸು ತೊಗೊತಾರೆ. ಇಲ್ಲಿಂದ ಅಲ್ಲಿ ಎದ್ದು ಹೋಗಕ್ಕೆ ಯಾವುದೋ ಒಂದು ಕಾರ್ಯಕ್ರಮ ಮಾಡೋಣ, ನಾವು ಅವ್ರ ಮನೆಗೆ ಹೋಗಿ ಅವ್ರಿಗೆ ನಾವು ಡಾನ್ಸ್ ಕೊಂದು ಕಲಿಸಿ ಅಥವಾ ಯಾವುದೋ ಕಾರ್ಯಕ್ರಮ ಹೇಳುವಂಥ ಪರಿಸ್ಥಿತಿ ಐತಿ. ಬಟ್ ಇವತ್ತು ನಾವು ಈ ಅಜ್ಜಿಯವ್ರನ್ನ ನೋಡಿದ್ರೆ, ಸರ್ ನಾವು ಅಲ್ಲೇ ಅಜ್ಜಾಗ ಅದ ಅಂದ್ರೆ ಅಜ್ಜಾರ್ಗೆ ಅಲ್ಲೇ ಕೊಟ್ಬಿಡ್ರಿ ಚೇರ್ ಅಂತಂದ್ರೆ, ಇಲ್ಲ ಅವ್ರು ತೆಳಗಿನ ಭಾಗ ಬಂದ್ರೆ ಇಲ್ಲೇ ಅಂದ್ರಿ 1 ಹತ್ತಾಕಂತ ಅಜ್ಜಾರ ಅಂದ್ರೆ ಅದನ್ನ ನೋಡಿ ನಮ್ಗೆ ಎಷ್ಟು ಸ್ಫೂರ್ತಿ ಆಗ್ತೈತೆ ಅಂದ್ರೆ ಇವತ್ತಿನ ಈ ಯುವಕರು ಬಹುಶಃ ಇಂಥ ಕಾರ್ಯಕ್ರಮಗಳು ಭಾಳಷ್ಟು ಜನ ಭಾಗವಹಿಸಿ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬರ್ಬೇಕು ಇಂಥ ಕಾರ್ಯಕ್ರಮಕ್ಕೆ ನೋಡ್ಬೇಕು. ಯಾಕಂದ್ರೆ ನಮ್ಗೆ ಎಷ್ಟು ಹುಡುಗ ಬರ್ತೈತಿ. ಇವತ್ತು ನಮ್ಮ ತಾಯಿ ನೋಡಕ್ಕೆ ನಮ್ಗೆ ಯಾವ ಅದೃಷ್ಟ, ಇಷ್ಟೊಂದು ತಾಯಿಗಳು ಸಿಗ್ತಾರೆ ಒಂದೇ ಕಡೆ ಅಂತಂದ್ರೆ ಅದರಂಥ ಅದೃಷ್ಟ ಯಾರು ಸಿಗ್ತೈತಿ ಇವತ್ತು. ಅದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಕರೆಸಿ, ಯಾಕಂದ್ರೆ ನಮ್ಮನ್ನ ಸನ್ಮಾನ ಮಾಡಿದ್ದು ದೊಡ್ಡ ಪುಣ್ಯ ರೀ. ಯಾಕಂದ್ರೆ ನಾವು ಎಲ್ಲರಿಗೂ ಸನ್ಮಾನ ಮಾಡಿ ಅದು ನಾವು ಪುಣ್ಯ ಅನ್ಕೊಳತ್ತೀವಿ. ಅಂತಂದ್ರಾಗ ನಮ್ಗೆ ನೀವು ಮಾಲೆ ಹಾಕ್ಬಿಟ್ಟಿರಲ್ರಿ ಅಂತ ಅದು ಗೀತಕಾರ. ಅದಕ್ಕೆ ನಿಮ್ಮ ಒಂದು ಈ ಕೆಲಸ, ನಾವು ತಮ್ಮ ಬಗ್ಗೆ ಒಂದು ಪ್ರೀತಿ ವಿಶ್ವಾಸ ನಾನು ನೋಡಿದೆ, ಎಷ್ಟೊಂದು ಜನ ನಾವು ನೋಡಿದ್ದಿದ್ದ. ಅದು ಯಾಕಂದ್ರೆ ನಿಮ್ಗೆ ಇಷ್ಟೊಂದು ನೀವು ಬ್ಯಾಕ್ ಬೇಡ ಅಂತೀರಂತ ಇಷ್ಟು ಜನ ಗೊತ್ತಾಗ ನೀವು ಮಾಡಿದ್ದು ಅಂತ ಕೆಲಸ. ಬಹುಶಃ ಈ ಮಾಡಿದಂಥ ಕೆಲಸಕ್ಕೆ ನಾವು ಇಷ್ಟೆಲ್ಲರೂ ನಿಮ್ಮ ಮೇಲೆ ಅಪಾರವಾದ ಪ್ರೀತಿ ಇಟ್ಕೊಂಡಾರೆ. ಆದ್ರೆ ನೀವೇನು ಕಡಿಮೆ ಇಲ್ಲ, ಯಾಕಂದ್ರೆ ಒಮ್ಮೆ ಮೆನ್ ಹಾಕಿದ್ರೆ ಬಿಡುವುದಿಲ್ಲ ಅಂತ ಗೊತ್ತೈತಿ. ಅದು ನನಗೂ ಗೊತ್ತಾಗಿದ್ದಿಲ್ಲ. ಇವತ್ತು ಮಾತ್ರ ಖಾತ್ರಿ ಹೇಳ್ತಾರೆ. ಅದಕ್ಕೆ ಈ ತಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಯಶಸ್ವಾಗಲಿ. ಇಡೀ ವಾರ ಯಾವುದೇ ಕಾರ್ಯಕ್ರಮದಲ್ಲಿ ಏನೋ ಒಂದು ಭಾಗದಲ್ಲಿ ನಮ್ದು ಏನೋ ಒಂದು ಸೇವೆ ಇದ್ರೆ ಇದಕ್ಕೆ ನಾವು ಹೇಳಬೇಕು. ಇದು ಒಂದೇ ಅಲ್ಲ ಕಾರ್ಯಕ್ರಮ ಅಲ್ಲದೆ ನಮ್ಮ ತಂದೆಯವರು ಹೇಳಿದ್ರು, ತಾವು ಯಾವತ್ತಾದ್ರೂ ಹೋದ್ರೂ ಸಹಿತ ಯಾವತ್ತೂ ಇಲ್ಲ ನಂಗಿಲ್ಲ. ಬಹುಶಃ ಅವರ ಅನುದಾನ ಬಿಡುಗಡೆ ಒಳಗೆ ಭಾಳಷ್ಟು ಇದು ಅವ್ರು ಅವ್ವ ಟ್ರಸ್ಟ್ ಅಂತ ಒಂದು ನಮ್ದು ಟ್ರಸ್ಟ್ ಮಾಡಿದ್ದಾರೆ. ತಾಯಿ ಬಗ್ಗೆ ಭಾಳ ಪ್ರೀತಿ ಐತಿ. ನಮ್ಮ ತಾಯಿಯವರ ಅವ್ರ ತಾಯಿಯವ್ರ ಬಗ್ಗೆ ಹೋಗಿ ಹೇಳಿ ಇನ್ನೊಂದು ನೀವು ಇನ್ನೆಟ್ ಹಾಕಿದ್ರೆ 100% ಲಾಗು ಹಾಕೈತಿ. ನೀವು ಬಹುಶಃ ಅನುದಾನ ಕೇಳಕ್ಕೆ ಹೋದ್ರೆ ಸರ್ಕಾರದ ಅದಕ್ಕೆ ನಿಮ್ಗೆ ಹೆಚ್ಚು ಕಡಿಮೆ ಆಗಿರ್ಬೇಕು. ಆದ್ರೆ ಅವ್ರ ತಾಯಿ ಬಗ್ಗೆ ಹೋಗಿ ಅದೇ ರೀ ತಪ್ಪೇನು ಮಾಡಿದ್ರಿ ನೀವು. ಅದ್ರಾಗ ಅದಕ್ಕೆ ಹೇಳತ್ತೇನೆ, ನೀವು ಆ ಅವ್ವ ಟ್ರಸ್ಟ್ ಮೇಲೆ ಅವ್ರ ತಾಯಿ ಬಗ್ಗೆ ಹೋಗಿ ಹೇಳಿಬಿಟ್ರೆ ಭಾಳಷ್ಟು ರೊಕ್ಕ ಕೊಡ್ತಾರೆ ಅಂತ ಹೇಳತ್ತೇನೆ ನಾನು. ನೀವು ಅದು ತಪ್ಪು ಮಾಡಿದ್ರಿ. ಅದಕ್ಕೆ ಮುಂದಿನ ಸಲ ಬಂದಾಗ ನೀವು ಅವ್ವ ಟ್ರಸ್ಟಿಂದ ಇಮೇಲ್ ಕೊಡ್ರಿ ಅಂತ ಹೇಳ್ರಿ, ಅನುದಾನ ಕೊಡ ಅಂತ ಹೇಳಕ್ ಹೋಗ್ಬೇಡ್ರಿ. ಅದಕ್ಕೆ ಅವ್ವ ಟ್ರಸ್ಟಿಂದ ಏನೈತಲ್ಲ ಭಾಳಷ್ಟು ಜನ ನಿಮ್ಮ ಹತ್ರ ಅದನ್ನು ಕೊಡ್ರಿ, ನಿಮ್ಮ ತಾಯಿ ಹೆಸರಲ್ಲೇ ಒಂದು ಇದು ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ತೀನಿ. ನಾನು ಹೇಳ್ತೇನೆ ಅದನ್ನು ನಾನು ಅಪ್ಪರಿಗೆ. ತಾವು ಒಂದು ಸ್ವಲ್ಪ ಒಂದು ದಿವ್ಸ ಬಂದು ಇದು ಮಾಡ್ತಾರೆ. ಅವಶ್ಯವಾಗಿ ಎಷ್ಟೊಂದು ಕಾರ್ಯಕ್ರಮ ಕೊಡ್ತಾರೆ. ಅಂದರೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಅವ್ರಿಗೆ ಒಂದು ಒಳ್ಳೆಯ ಅನುದಾನ ಆದರೆ ಇನ್ನೂ ಅಚ್ಚುಕಟ್ಟುವಾಗಿ ಒಂದು ದೊಡ್ಡ ಸಮಾರಂಭದೊಳಗೆ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ. ಅದಕ್ಕೆ ಯಾಕಂದ್ರೆ ನಿಮ್ಮಂಗೆ ಧರ್ಮದ ಕಾರ್ಯಕ್ರಮ ಮಾಡೋರು ಭಾಳ ಕಡಿಮೆ ಅದಾರ ರೀ. ಗೀತಕಾರ ಶಿವರ ಕಷ್ಟ ಯಾವುದೋ ಧರ್ಮದ ಕಾರ್ಯಕ್ರಮ ಮಾಡ್ತಂದ್ರೆ ಯಾರು ಬರೋದಿಲ್ಲ, ಹಂಗಾಗೈತಿ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ನೀವು ಕರೆಸಿ ನಮ್ಮ ಒಂದು ಇಷ್ಟು ಗೌರವ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ, ಅಕ್ಕನ ಬಳಗದ ಎಲ್ಲ ಸದಸ್ಯರಾಗಲಿ, ಎಲ್ಲ ತಾಯಂದಿರಾಗಲಿ, ಅಜ್ಜಿಯವರಾಗಲಿ ಎಲ್ಲರಿಗೂ ಒಂದು ಧನ್ಯವಾದಗಳನ್ನು ಹೇಳ್ತಾ ನಾನು ಮಾತಾಡ್ಬೋದು. ನಮ್ಮೆಲ್ಲರೂ ಕೂಡ ಬಹಳ ರುಚಿಕಟ್ಟಾಗಿ ಮಾತಾಡೋದಂಗೆ ಮಾತನ್ನ ಆಡಿದರು ವಸಂತ್ ಹೊರಟ್ಟಿಯವರು. ಅವರು ಹೇಳಿದರು, ನಾನು ಯಾಕೆ ಕರೆದ್ರಿ ಮತ್ತು ಸ್ವಲ್ಪ ಹೆದರಿದ್ರು ಅಂತ ನಮ್ಗೆ ಅನ್ಸಾಕತ್ತಿತ್ತು. ಆದರೆ ನಾವು ಬಳಗದ ತಾಯಂದಿರು ಒಂದು ಪ್ರಸಂಗದಾಗ, ಮೀಟಿಂಗ್ನಾಗ ಮತ್ತೇನೋ ಇದ್ರಾಗ ಕೂಡಿ ನಾವು ವಿಚಾರ ವಿನಿಮಯ ಮಾಡುವಂಥ ಸಮಯದೊಳಗೆ ನಾವು ಮಾತಾಡ್ತಿರ್ತೀವಿ. ಏನಂದ್ರೆ ನಾವು ಇನ್ನು ಸಮಾಜದ ಕಡೆ ಆಗಲಿ ಹೊರಗಿನವ್ರ ಕಡೆ ಆಗಲಿ ರೊಕ್ಕ ಇಸ್ಕೊಳ್ಳೋದು ಕಡಿಮೆ ಮಾಡೋನು. ಒಂದು ಸಮಯ ಇತ್ತು ನಮಗೆ, ಈ ಕಟ್ಟಡ ಇದ್ದಿದ್ದಿಲ್ಲ, ಯಾವ ಅನುಕೂಲತೆಗಳು ಇದ್ದಿದ್ದಿಲ್ಲ. ಅಂಥ ಸಮಯದೊಳಗೆ ಬಗಲಾಗ ಜೋಳಿಗೆ ಹಾಕಿ
ಯಾವ ನಾಟಕ ಸಿಗ್ತಾವು, ಯಾವ ಸಿನಿಮಾ ಸಿಗ್ತಾವು, ಅವನ್ನೆಲ್ಲ ತಗೊಂಡು ಅದಕ್ಕೆ ಟಿಕೆಟ್ ನಾವು ಮಾರಾಟ ಮಾಡಿ ಅಂಥ ಒಂದು ಪರಿಸ್ಥಿತಿಯಿಂದ ಈ ಬಳಗವನ್ನು ನಾವು ಕಟ್ಟೇವಿ. ನನಗೆ ನೆನಪೈತಿ, ಯಾರ ಮನ್ಯಾಗ ಲಗ್ನ ಆಗೈತಿ, ಯಾರ ಮನ್ಯಾಗ ನಿಶ್ಚಯ ಆಗೈತಿ, ಯಾರ ಮನ್ಯಾಗ ಅಂತ್ಯಕ್ರಿಯೆ ಲಿಂಗೈಕ್ಯರಾಗ್ತಾರೆ, ಅಂಥವ್ರ ಮನೆಯೊಳಗೆ ಅಕ್ಕನ ಬಳಗಕ್ಕೆ ದೇಣಿಗೆ ಕೊಡ್ರಿ, ಬಸವ ಮಂಟಪಕ್ಕೆ ದೇಣಿಗೆ ಕೊಡ್ರಿ, ಅನಾಥ ಬಾಲಕಾಶ್ರಮಕ್ಕೆ ದೇಣಿಗೆ ಕೊಡ್ರಿ ಅನ್ನುವಂಥ ಸಮಾಜದ ರೀತಿ ರಿವಾಜು ಅಂದಿನ ಕಾಲದಾಗ ಬಹಳ ಗಟ್ಟಿಯಾಗಿ ಸುಸಂಸ್ಕೃತವಾಗಿ ನಡೆದು ಬಂದಿತ್ತು. ಅಲ್ಲಿ ಯಾರು ಕೇಳಕ್ಕೆ ಹೋಗ್ಬೇಕು ಅನ್ನುವಂಥದ್ದು ಇದ್ದಿದ್ದಿಲ್ಲ. ಇವು ಕೆಲವು ಸಂಸ್ಥೆ ಅದಾವು, ಅದಕ್ಕೆ ರೊಕ್ಕದ ಅಡಚಣೆ ಐತಿ. ನಾವು ಈ ಸಮಯದೊಳಗೆ ಅಲ್ಲಿ ಒಂದು ನಾವು ಕಾಣಿಕೆಯನ್ನು ಸಲ್ಲಿಸಬೇಕು ಅನ್ನುವಂಥ ಮಾತು ನಡ್ಕೊಂಡು ಬಂದಿತ್ತು. ಆ ರೀತಿಯಾಗಿ ಆ ಹಣ ಆಗಲಿ, ಪಾತ್ರೆ ಪಡಗಗಳಾಗಲಿ, ಕಾಳು ಕಡಿಗಳಾಗಲಿ ನಮಗೆ ಬಂದು ಬೀಳುತ್ತಾ ಇತ್ತು. ಅಂಥ ಒಂದು ಪರಿಸ್ಥಿತಿಯಿಂದ ಇವತ್ತು ಇಂಥ ಒಂದು ಸುಂದರವಾದಂಥ ಕಟ್ಟಡವನ್ನು ನಾವು ಸಮಾಜದ ಹಾಗೂ ಊರಿನ ಗಣ್ಯರ ಒಂದು ಸಹಾಯದಿಂದ ಇಂಥ ಒಂದು ಸುಸಜ್ಜಿತವಾದಂಥ ಕಟ್ಟಡವನ್ನು ನಾವು ಮಾಡಿಕೊಂಡಿವಿ. ಈಗ ಏನಿದ್ರು ನಾವು ಸಮಾಜಕ್ಕೆ ಕೊಡಬೇಕು. ಒಂದು ಸಮಯದಾಗ ಸಮಾಜ ನಮಗೂ ಕೊಟ್ಟೈತಿ, ಈಗ ನಾವು ಏನಿದ್ರು ಸಮಾಜಕ್ಕೆ ಕೊಡೋಣ ಅಂತ ಹೇಳಿ ಇಲ್ಲಿ ಲಗ್ನಗಳು ನಡೀತಾ ಇದಾವೆ. ಆ ಲಗ್ನ ಕೆಲವರು 30,000 ರೂಪಾಯಿ ನಾವು ಈಗ ಅಂತಿರ್ತೀವಿ, 30,000 ಒಂದು ಲಗ್ನ ಆಗಿಲ್ಲ. ಯಾಕಂದ್ರೆ ಎಲ್ಲರೂ ಕನ್ಸೆಷನ್ ಕೇಳ್ತಾರೆ. ಆಯ್ತು ಹೇಳೋದು ಮುಂದೆ ಅಷ್ಟು ಹೇಳೋದು, ಆಮೇಲೆ ಬಿಟ್ಟು ಕೊಡೋದು, ಅದು ನಾವು ಧರ್ಮ ಆಗಿಬಿಟ್ಟೈತಿ. ಅದು ಎಂತೆಂಥವ್ರು ಬರ್ತಾರೆ ಇಲ್ಲಿ ಮದುವೆಗೆ ಅಂತಂದ್ರೆ, ಐಸ್ ಕ್ರೀಮ್ ಮಾರೋರು, ಸೀಬು ಐಸ್ ಕ್ರೀಮ್ ಮಾರೋರು, ರಿಕ್ಷಾ ಹೊಡೆಯೋರು ಅಂಥವ್ರು ಬಂದು ಕೇಳಿದಾಗ ನಮಗೆ 30,000 ಅಂತ ಹೇಳಕ್ಕೆ ಮನಸ್ಸು ಬರೋದೇ ಇಲ್ಲ. ಆಯ್ತಪ್ಪ, ನಿನ್ನ ಗಳಿಕೆ ಎಷ್ಟೈತಿ, ನಿನ್ನ ಉಳಿಕೆ ಎಷ್ಟೈತಿ, ನಿನಗೆ ಕೊಡುವಷ್ಟು ಎಷ್ಟರಾಗ ಆಗ್ತೈತಿ ಹೇಳಿ ಅಂತ ನಾವು ಯೋಗ್ಯವಾದಂಥ ಒಂದು ರಕಮನ್ನು ನಿರ್ಣಯ ಮಾಡಿ ಅವರಿಂದ ತಗೊಳ್ತೀವಿ. ಯಾಕಂದ್ರೆ ಒಂದು ಸಮಾಜಕ್ಕೆ ನಮ್ಮಿಂದ ಒಂದು ಬಳಗದಿಂದ ಒಂದು ಸಹಾಯ ಆಗಲಿ ಅನ್ನುವಂಥ ಉದ್ದೇಶ ಬಿಟ್ಟು ಬೇರೆ ಯಾವ ಉದ್ದೇಶವೂ ಇಲ್ಲ. ನಾವು ತಗೊಳ್ಳೋದಾದರೂ ಈ ಬಳಗ ಮೇಂಟೆನೆನ್ಸ್ ಮಾಡೋಕ್ಕೆ ರೊಕ್ಕ ಬೇಕಾಗ್ತೈತಿ. ಇದನ್ನು ಇಷ್ಟು ದೊಡ್ಡ ಕಟ್ಟಡ ಮೇಂಟೆನೆನ್ಸ್ ಮಾಡೋದು ಸಹಜವಾಗಿಲ್ಲ. ಏನೋ ಒಂದು ಸಣ್ಣ ಕೆಲಸ ಬಂದರೂ 5,000 ಇಲ್ಲದ ಯಾವುದೂ ಕೈ ಎತ್ತುವುದೇನೇ ಇಲ್ಲ. ಅದಕ್ಕಾಗಿ ಈ ಮೇಂಟೆನೆನ್ಸ್ ಮಾಡೋದು ಬಹಳ ದೊಡ್ಡ ಕೆಲಸ. ಎಷ್ಟು ಸಾಧ್ಯ ಆಗೈತಿ ಅಷ್ಟು ನಾವು ಸಮಾಜಕ್ಕೆ ಬಳಗದಿಂದ ಮಾಡೋಣ ಅನ್ನುವಂಥ ಮಾತನ್ನು ನಾವು ಸೋದರಿಯರು ಮಾತಾಡ್ಕೊತಿರ್ತೀವಿ. ಆ ದಿಶೆಯೊಳಗೆ ನಾವು ಮುಂದುವರಿತಾ ಇದ್ದೀವಿ. ಹಂಗಂತ ಮತ್ತು ನೀವು ಬೇರೆ ತಿಳ್ಕೋಬೇಡ್ರಿ. ಈಗ ಹೊರಟ್ಟೆಯವರು ಅವರು ಕೊಡುವುದೇ ಇದ್ದಾಗ ನಾವು ಮತ್ತೇನಾರ ಒಂದು ಇನ್ನೂ ಪ್ರಗತಿಯನ್ನು ನಾವು ಮಾಡುವಂಥ ವಿಚಾರದೊಳಗೆ ತಗೊತೀವಿ. ಆದರೆ ಹೆಂಡತಿ ಭಾಳ ಕಿರಿಕಿರಿ ಕೊಟ್ಟು ಇಸ್ಕೋಬೇಕು ಅನ್ನುವಂಥ ಆಸೆ ಬಳಗದ ಈಗ ಇಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಇಂಥ ಒಂದು ಸುಂದರವಾದಂಥ ಮಾತುಗಳನ್ನು ಆಡಿದಂಥ ವಸಂತ ಹೊರಟ್ಟಿಯವರಿಗೆ ನನಗೇನೋ ನನ್ನ ಮೊಮ್ಮಗನ ಮಾತಾಡಿದ ನಮ್ಮ ಜೋಡಿ ಅಂತ ಅನ್ಸಾಕತೈತಿ. ನನ್ನ ವಯಸ್ಸಿನ ತಾಯಂದ್ರಿಗೂ ಹಂಗೆ ಅನಿಸಿರ್ತೈತಿ. ಆ ಒಂದು ಪ್ರೀತಿ ಆಶೀರ್ವಾದ ನಿಮಗೆ ಯಾವಾಗಲೂ ಪೂಜ್ಯರು ಬಾಜುಕಿಲ್ಲದಾರ, ಅವ್ರ ಆಶೀರ್ವಾದ ನಿಮಗೆ ಎಲ್ಲ ಸಮಯದೊಳಗೆ ಇರಲಿ. ನಿಮ್ಮ ಕಾಲೇಜು, ನಿಮ್ಮ ಮತ್ತು ಇನ್ನೇನು ಸಂಸ್ಥೆಗಳದಾವು ಅವು ಉತ್ತರೋತ್ತರವಾಗಿ ಬೆಳೀಲಿ ಅಂತ ನಾವು ತಾಯಂದಿರು ನಿಮಗೆ ಹಾರೈಸ್ತಾರೆ. ಸಮಾಜದ ಸೇವೆಯಲ್ಲಿ ನಮ್ಮ ಒಂದು ಈ ಅಕ್ಕನ ಬಳಗಕ್ಕೆ ಅವರ ಸೇವೆ ನಿರಂತರವಾಗಿ ಇರಲಿ, ಇನ್ನೂ ಹೆಚ್ಚು ಹೆಚ್ಚು ಅವರು ಸಂಸ್ಥೆಗಳು ಬೆಳೆಯಲಿ ಅಂತ ಹೇಳಿ ಬಳಗದ ಪರವಾಗಿ ಬಸವಾದಿ ಪ್ರಮುಖರಲ್ಲಿ ಕೇಳ್ಕೊಳ್ಳೋಣ. ಕೇಳಾಕ ನಾವೆಲ್ಲರೂ ಕಾತುರರಾಗಿವಿ. ಅಪ್ಪ ಅವರು ತಮ್ಮ ಆಶೀರ್ವಾಣಿಯನ್ನು ಹೇಳಿ ಪೂಜ್ಯರ ಆಶೀರ್ವಚನದ ನಂತರ ವಚನ ನೃತ್ಯ ನಡೀತಾ ಇದೆ. ಕಲಾ ಸುಜಯ ಸಂಸ್ಥೆಯಿಂದ ಸುಜಯ್ ಶಾಂಭಾಗ್ ಅವರು ನೃತ್ಯವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಒಣರುವುದಯ್ಯ ನೀನೊಲಿದರೆ ಬರಡು ಹಯನುವುದಯ್ಯ, ನೀನೊಲಿದರೆ ವಿಷವು ಅಮೃತವಾವುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದರಲ್ಲಿಪ್ಪದು ಕೂಡಲ ಸಂಗಮ ದೇವ. ಬಸವಾದಿ ಪ್ರಮುಖರನ್ನ ಮಹಾ ಶಿವಶರಣಿ ಅಕ್ಕ ಮಹಾದೇವಿಯ
ಜಯಂತಿ ನಿಮಿತ್ತ ಅಕ್ಕನ ಬಳಗದ 87ನೆಯ ವಾರ್ಷಿಕೋತ್ಸವ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಹಲವಾರು ಶಿಕ್ಷಣ ಕ್ಷೇತ್ರದೊಳಗ ಅದ್ಭುತ ಕೆಲಸ ಮಾಡತಕ್ಕಂಥ ನಮ್ಮ ವಸಂತ ಹೊರಟ್ಟಿಯವರೇ ಹಾಗೂ ತಮ್ಮೆಲ್ಲರ ಮಗ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಆನಂದ ಎಳಿಮರಿಯವರೇ ಮತ್ತು ಈ ಸಲ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸಾತ್ವಿಕರು ಸಮಾಧಾನ ಚಿತ್ತವುಳ್ಳವರಾಗಿರ್ತಕ್ಕಂಥ ಶರಣಿ ನಿರ್ಮಲ ಅಂಗಡಿಯವರೇ ಮತ್ತು ಈ ಕಾರ್ಯಕ್ರಮದ ಇಂದಿನ ಅಧ್ಯಕ್ಷರು, ಈ ಕಾರ್ಯಕ್ರಮದ ಸಭಾಧ್ಯಕ್ಷರು, ಒಳ್ಳೆಯ ಎಲ್ಲ ತಾಯಂದರಿಗೆ ಮುದ್ದಿನ ಮಗಳಾಗಿರ್ತಕ್ಕಂಥ, ಯಾಕಂದ್ರೆ ನಿಮ್ಮೆಲ್ಲ ತಾಯಂದರ ಆಶೀರ್ವಾದ ಇರ್ಲಂತಂದ್ರೆ ಎಲ್ಲ ತಾಯಂದರು ನೀವು ಮಾಲ ಹಾಕಿಸ್ಕೊಳ್ಳೋದನ್ನು ನಾವು ಹಾಕೇ ತೀರ್ತೀವಿ ಅಂತ ತಿಳಿದುಕೊಂಡು ಅವರೆಲ್ಲರೂ ಕೂಡ ಪ್ರೀತಿಯಿಂದ ಆತ್ಮೀಯತೆಯಿಂದ ಸನ್ಮಾನವನ್ನು ಮಾಡಿಸಿಕೊಂಡಿರ್ತಕ್ಕಂಥ ಶರಣಿ ಗೀತಾ ಮುಳ್ಳಳ್ಳಿಯವರೇ, ವಚನ ಪ್ರಾರ್ಥನೆ ಮಾಡಿರ್ತಕ್ಕಂಥ ಉಮಾ ಮಾನ್ವಿಯವರೇ, ನಿರೂಪಣೆ ಭಾಳ ಅಚ್ಚುಕಟ್ಟಾಗಿ ಶಾಂತತೆಯಿಂದ ಭಾಳ ಸುಂದರವಾಗಿ ನಡೆಸಿಕೊಡ್ತಕ್ಕಂಥ ತಾಯಂದಿರಾದ ಶರಣಿ ಸುಲೋಚನಾ ಭೂಷ್ಣೂರವರೇ ಮತ್ತು ನುಡಿನಮನ ಸಲ್ಲಿಸ್ತಕ್ಕಂಥ ಶರಣಿ ನಾಗರತ್ನ ಬೆನ್ನೂರು ಮಠರವರೇ, ಇವತ್ತಿನ ಪ್ರಸಾದ ಸೇವೆ ಇದು ಭಾಳ ಮಹತ್ವದ್ದಾಗಿರ್ತಕ್ಕಂಥದ್ದಾಗಿದೆ. ತಡ ಮಾಡಿ ಬಂದು ಕಿತ್ತಕ್ಕನರಿಗೆ ನೀವು ಮಾಡಿಸ್ಕೊಳ್ಳೇಬೇಕು ನೀನು ಸನ್ಮಾನ ಅಂತ ತಿಳ್ಕೊಂಡು ನಮಗೂ ಕೂಡ ಅಷ್ಟೇ ಪ್ರೀತಿ, ಒಂದು ಭಕ್ತಿ, ಆತ್ಮೀಯತೆಯನ್ನು ತೋರಿಸ್ತಕ್ಕಂಥ ಶರಣಿ ಶಾಂತಾ ಹೊಸಕೋಟಿಯವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ತಾಯಂದಿರೇ. ನೋಡ್ರಿ, ಅಮ್ಮರಿಗೆ ಇವ್ರಿಗೆ 3 ತಿಂಗಳೇನೋ 6 ತಿಂಗಳ ಬರ್ಕಂತ, ಅದಕ್ಕೆ ಅವರು ಪ್ರಯಾಗಕ್ಕೆ ಹೋಗಿ ಬಂದಾರಂತ. ನೀವು ಯಾರು ಹೋಗ್ತಿದ್ರು, ನಾವಂತೂ ಹೋಗಂಗಿಲ್ಲ, ಹೋಗಿಲ್ಲ. ಅದಕ್ಕೆ ಹೋಗಿ ಬಂದವ್ರ ಮಕ್ಕ ನೋಡಬೇಕಂತ. ಅಷ್ಟೋ ತಮಗ ವಯಸ್ಸು ಆದರೂ ಕೂಡ ಅವರು ಇಲ್ಲಿ ಬಂದು ವೇದಿಕೆಯ ಮೇಲೆ ಕುಂತು ಒಂದು ಹಾಡು, ತಮ್ಮ ಭಕ್ತಿಗೀತೆಯನ್ನು ಹಾಡುವುದರ ಜೊತೆಗೆ ತಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ತಾಯಂದಿರೇ, ಇಲ್ಲಿ ಆಸೀನರಾಗಿರ್ತಕ್ಕಂಥ ಹಿರಿಯ ತಾಯಂದಿರು ಹಾಗೂ ಎಲ್ಲ ತಾಯಂದಿರಿಗೂ ಕೂಡ ತಮ್ಮೆಲ್ಲರಿಗೂ ಕೂಡ ಜಯಂತಿಯ ಅಕ್ಕ ಮಹಾದೇವಿ ಜಯಂತಿಯ ಒಂದು ಈ ಶುಭ ಸಂದರ್ಭದೊಳಗೆ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ತಾಯಂದಿರಿಗೆ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಚಪ್ಪಾಳಿ ಬಾರಿಸಬಾರ್ದು. ನೀವು ಈ ಚೇರ್ಮನ್ರದಿರಿ, ಅದು ರೂಢಿ ಐತಿ ನಿಮಗೆ. ವರ್ಷ ಬಹಳ ವಿವಿಧ ರೀತಿಯೊಳಗ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಹಿರಿಯರ ಮಾರ್ಗದರ್ಶನದೊಳಗ ಇವತ್ತಿನ ಯಾರು ಅಧ್ಯಕ್ಷರಾಗಿರ್ತಾರ ಅವರೆಲ್ಲರೂ ಕೂಡ ಕೂಡಿಕೊಂಡು ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ಈ ಒಂದು ಬಳಗದವರು ಮಾಡಿಕೊಂಡು ಬಂದಿರತಕ್ಕಂಥದ್ದು ಇದು ಒಂದು ಬಹಳ ಶ್ರೇಷ್ಠಕರವಾಗಿರತಕ್ಕಂಥದ್ದು. ಪ್ರಾರಂಭದೊಳಗೆ ತಾಯಿಯಂದರು ಕಷ್ಟಪಟ್ಟರು, ಆ ನಂತರ ಈ ಕಲ್ಯಾಣ ಮಂಟಪವನ್ನು ಕಟ್ಟಬೇಕಾದ್ರೆ ತಾಯಿಯಂದರು ಕಷ್ಟಪಟ್ಟರು. ನೀನು ಮುಂದೆ ಬಂದಿರತಕ್ಕಂಥ ತಾಯಿಯಂದರು ಇದನ್ನು ಅವರು ಯಾವ ರೀತಿ ನಡೆಸಿಕೊಂಡು ಹೋಗ್ಯಾರ ಅದನ್ನು ನಡೆಸಿಕೊಂಡು ಹೋಗಿಬಿಟ್ರೆ ಸಾಕು. ಅವರೆಲ್ಲರಿಗೂ ಕೂಡ ನಮ್ಮ ಒಂದು ಬಳಗದ ವತಿಯಿಂದ ಧನ್ಯವಾದಗಳನ್ನು ನಾವು ಹೇಳ್ತಕ್ಕಂಥವರಾಗಿದ್ದೇವೆ. ಧಾರ್ಮಿಕ ಕಾರ್ಯಕ್ರಮಪ್ಪ ಅಂತ ಅಂದುಕೂಡಲೇ, ಶರಣರ ಕಾರ್ಯಕ್ರಮಪ್ಪ ಅಂದುಕೂಡಲೇ ಭಾಳಷ್ಟು ಜನ ಬರಲಿಕ್ಕೆ ಮನಸ್ಸು ಮಾಡುವುದಿಲ್ಲ. ಇವತ್ತು ಮಠದಲ್ಲಿ ಆಗಿರಬಹುದು, ಕಲ್ಯಾಣ ಮಂಟಪದೊಳಗಾಗಿರಬಹುದು, ಬೇರೆ ಎಲ್ಲಿ ಆಗಿರಬಹುದು, ಧಾರ್ಮಿಕ ಕಾರ್ಯಕ್ರಮ ಅಂತಂದ್ರೆ ಸಕ್ರಿಯವಾಗಿ ಪಾಲ್ಗೊಳ್ಳಲಿಕ್ಕೆ ಬರೋದಿಲ್ಲ. ಶಾಸ್ತ್ರ ಕಾರ್ಯಕ್ರಮಕ್ಕೂ ಕೂಡ ಯಾರು ಬರ್ತಾರಂದ್ರೆ ವಯಸ್ಸಾದರ ಬರ್ತಾರ, ವಯಸ್ಸಾದವರಿಗೆ ವಯಸ್ಸಿದ್ದಂಥವರಿಗೆ ಬರೋದಿಲ್ಲ. ಆದರೂ ಕೂಡ ವಯಸ್ಸಾದವರು ಬಂದರೂ ಕೂಡ ಅವರಲ್ಲಿ ಒಂದು ಸಂಸ್ಕಾರ ಸಂಸ್ಕೃತಿ ಇರ್ತೈತೆ. ಇವತ್ತು ನಮ್ಮ ಶ್ರೀಮಠಕ್ಕೆ ಬರ್ತಕ್ಕಂಥ ತಾಯಿಯಂದರು ಅವರ ಮೊಮ್ಮಕ್ಕಳಾಗಲಿ ಸ್ವಸ್ಥರಾಗಲಿ ಗರ್ಭಿಣಿಯರಾದಾಗ, ಮಕ್ಕಳ ಮದುವೆಯಾಗಿ ಗರ್ಭಿಣಿಯಾದಾಗ
8ನೇ ತಿಂಗಳಿಗೆ ಬಂದು ಅಲ್ಲಿ ಸಂಸ್ಕಾರ ತೆಗೆದುಕೊಳ್ತಕ್ಕಂಥದ್ದು ಮತ್ತು ಕೊಡಿಸ್ತಕ್ಕಂಥ ಕರ್ತವ್ಯ ಯಾರ್ದೈತಪ್ಪ ಅಂದ್ರೆ ಅಜ್ಜಂದಿರದೇ ಅಲ್ಲಿ ಇರ್ತಕ್ಕಂಥದ್ದಾಗಿದೆ. ಅಂಥ ಅಜ್ಜಂದಿರ ಸಂಸ್ಕಾರವನ್ನು ಸಂಸ್ಕೃತಿಯನ್ನು ಈಗಿನ ತಾಯಿಯಂದರು ಅದನ್ನು ಅಳವಡಿಸಿಕೊಂಡು ನಡೆಸಿಕೊಂಡು ಬರ್ತಕ್ಕಂಥ ಜವಾಬ್ದಾರಿ ಇವತ್ತಿನ ನಮ್ಮ ಸಮಾಜದಲ್ಲಿರ್ತಕ್ಕಂಥ ತಾಯಂದಿರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಇವತ್ತು ಅಕ್ಕ ಮಹಾದೇವಿ ಬಗ್ಗೆ ಹೇಳಬೇಕಪ್ಪ ಅಂದ್ರೆ ನೀವೆಲ್ಲರೂ ಕೂಡ ಆ ತಾಯಿಯ ಚರಿತ್ರೆ ಕೇಳಿರಿ. ಎಂಥ ಒಂದು ವಯಸ್ಸಿನೊಳಗ ಎಲ್ಲವನ್ನು ತೊರೆದು ಇವತ್ತ ನಾವು ಹೋರಾಟ ಮಾಡತಕ್ಕಂಥದ್ದು, ಅಲ್ಲಮ್ಮ ಪ್ರಭು ಹೇಳತಕ್ಕಂಥದ್ದು, ಹೊಣ್ಣಿಗಾಗಿ ಸತ್ತವರು ಕೋಟಿ, ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಗುಹೇಶ್ವರ ನಿನಗಾಗಿ ಸತ್ತವರನ್ನು ಒಬ್ಬರನ್ನೂ ಕಾಲಿನಿಂದ ಅಂತ ತಿಳ್ಕೊಂಡು ಹೇಳ್ತಾರಲ್ಲ. ಅಕ್ಕ ಮಹಾದೇವಿ ಆಕೆ ಎಲ್ಲದೂ ದೊರಕಿತ್ತು. ಯಾಕಂದ್ರೆ ಕೌಶಿಕ ಮಹಾರಾಜನ ಮಹಾರಾಣಿ ಆಗಿದ್ದಪ್ಪ ಅಂತ ತಿಳ್ಕೊಂಡ್ರೆ ಯಾವುದು ಕಡಿಮೆ ಇತ್ತು, ಇದೇನು ಬಯಸ್ತಕ್ಕಂಥದ್ದು ಎಲ್ಲದೂ ಇತ್ತು. ಆದ್ರೆ ಆಕೆಗೆ ಬೇಕಾಗಿರ್ತಕ್ಕಂಥದ್ದು ಇರಲಿಲ್ಲ. ಆಕೆಗೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಚನ್ನಮಲ್ಲಿಕಾರ್ಜುನನೇ ನನ್ನ ಗಂಡನಾಗಬೇಕು, ಚನ್ನಮಲ್ಲಿಕಾರ್ಜುನನಿಗೆ ನನ್ನ ಸರ್ವಸ್ವವನ್ನು ಸಮರ್ಪಣೆ ಮಾಡಬೇಕು ಅನ್ನತಕ್ಕಂಥ ಭಾವ ಅಕ್ಕನಲ್ಲಿ ಇದ್ದು ಅದು ಜನ್ಮ ಜನ್ಮಾಂತರ ಸಂಸ್ಕಾರದ ಫಲ. ಎಲ್ಲರೂ ಅಕ್ಕ ಮಹಾದೇವಿಯಂತೆ ಆಗಲಿಕ್ಕೆ ಬರುವುದಿಲ್ಲ. ಆದರೂ ಕೂಡ ಅಕ್ಕನ ವಿಚಾರಗಳನ್ನು ಪ್ರಪ್ರಥಮ ಮಹಿಳೆ ಕವಿತ್ರಿ ಅಕ್ಕ ಎಂಥ ಕಷ್ಟವನ್ನು ಎದುರಿಸಿದಳು ಅನ್ನತಕ್ಕಂಥದ್ದು ಎಲ್ಲ ತಾಯಿಯಂದಿರಿಗೂ ಗೊತ್ತು. ಆಕೆಗೆ ಬೇಕಾಗಿರತಕ್ಕಂಥದ್ದು ಒಂದೇ, ಏನಪ್ಪ ಅಂದ್ರೆ ಚನ್ನಮಲ್ಲಿಕಾರ್ಜುನನ್ನ ನನ್ನ ಸಂಗಾತಿಯನ್ನಾಗಿ ಮಾಡಿಕೊಳ್ಳಬೇಕು, ನಾನು ಅವನಲ್ಲೇ ಕೂಡ ಒಂದಾಗಬೇಕು ಅನ್ನತಕ್ಕಂಥ ಭಾವ, ಭಕ್ತಿ, ಶ್ರದ್ಧೆ ಆಕೆಯ ಒಂದು ತುಡಿತದೊಳಗ, ಆಕೆಯ ವಿಚಾರದೊಳಗ ಇರ್ತಕ್ಕಂಥದ್ದು ನಾವು ನೀವೆಲ್ಲರೂ ಕಾಣತಕ್ಕಂಥವರಾಗಿದ್ದೇವೆ. ಶರಣರ ಜೀವನ ಬರೀ ಏಕಾಂಗಿಯಾಗಿ ಬದುಕತಕ್ಕಂಥದ್ದೆಲ್ಲ. ಶರಣರಪ್ಪ ಅಂತಂದ್ಕೊಳ್ಳಿ ಬಹಳಷ್ಟು ಜನ ದಾಂಪತ್ಯದಿಂದ ಮತ್ತೆ ಒಂದು ಸಂಸಾರದಿಂದ ಸದ್ಗತಿ ಹೊಂದಿದವರು ನಮ್ಮ ಬಸವಾದಿ ಶರಣರು. ಯಾಕಂತ ಕೇಳಿದ್ರೆ ಇವತ್ತ ಅಕ್ಕ ಮಹಾದೇವಿ ಆಗಬೇಕು ಅಂತಕ್ಕಂಥದ್ದು ಇಲ್ಲ, ಶರಣಿ ಆಗಬೇಕಂಥದ್ದು ಇಲ್ಲ, ಮನಿ ಮಾರು ತೊರೆದು ಹೋಗಬೇಕಂಥದ್ದು ಇಲ್ಲ. ನೀನು ಎಲ್ಲಿ ಇರ್ತೀರಿ ಅಲ್ಲೇ ಇದ್ದು ಶರಣರ ವಚನಗಳನ್ನು, ಅಕ್ಕ ಮಹಾದೇವಿ ವಚನಗಳನ್ನು ಚಿಂತನ ಮಂಥನ ಮಾಡಬೇಕಾಗೈತಿ. ಇವತ್ತು ನಾವು ಅದನ್ನು ಓದುವುದರ ಜೊತೆಗೆ ನಾವು ಅದನ್ನ ಏನು ಮಾಡಬೇಕಾಗೈತಿ? ಚಿಂತನ ಮಂಥನ. ಚಿಂತನ ಮಂಥನ ಅಂತಂದ್ರೆ ಏನಂದ್ರೆ ಅದನ್ನು ಕೇಳುವುದರ ಜೊತೆಗೆ, ಈಗ ಶಾಸ್ತ್ರದೊಳಗೆ ಹೇಳ್ತಾರೆ ನೋಡ್ರಿ, ಶ್ರವಣ ಮನನ ನಿಧಿಧ್ಯಾಸ ಅಂತ ತಿಳ್ಕೊಂಡು ಹೇಳ್ತಾರೆ. ಕೇಳಿರ್ತಕ್ಕಂಥ ವಿಚಾರವನ್ನ ನಮ್ಮ ಬದುಕಿನೊಳಗ, ನಮ್ಮ ಜೀವನದೊಳಗ ಅಳವಡಿಸಿಕೊಳ್ತಕ್ಕಂಥದ್ದೇ ಮಂಥನ ಅನ್ನತಕ್ಕಂಥ ಮಾತನ್ನು ತಿಳಿಸ್ತಕ್ಕಂಥವರಾಗಿದ್ದಾರೆ. ಅದಕ್ಕೆ ಅದನ್ನು ನಾವು ಅಳವಡಿಸಿಕೊಳ್ಳುವುದರ ಜೊತೆಗೆ ಆ ಸಂಸ್ಕಾರ, ಆ ಸಂಸ್ಕೃತಿ, ಆ ದಾಸೋಹ, ಆ ಅನುಭವ, ಮತ್ತೆ ನಾವೆಲ್ಲರೂ ಒಂದು ಭೇದ ಭಾವ ಇಲ್ಲದೆ ಇವನಾರವ ದೊಡ್ಡವರು ಸಣ್ಣವರು, ಇವತ್ತ ಶ್ರೀಮಂತರು ಬಡವರು, ಬೆಳ್ಳಗ ಕರ್ರಗ, ಇದು ಯಾವುದು ವರ್ಣಭೇದ ವರ್ಗಭೇದ ಇವು ಯಾವುದೂ ಕೂಡ ಇಲ್ಲದೆ ನಾವೆಲ್ಲರೂ ಕೂಡ ಒಂದು ಅನ್ನತಕ್ಕಂಥ ತತ್ವವನ್ನು, ವಿಚಾರವನ್ನು, ಈ ಜಗತ್ತಿಗೆ ಅನುಭವ ಮಂಟಪವನ್ನು ನೀಡಿರ್ತಕ್ಕಂಥ ಶ್ರೇಯಸ್ಸು ಇವತ್ತು ನಮ್ಮ ಬಸವಾದಿ ಪ್ರಮುಖರಿಗೆ ಸಲ್ಲಬೇಕು ಅನ್ನತಕ್ಕಂಥ ಮಾತನ್ನು ನಾವೆಲ್ಲರೂ ಕೂಡ ತಿಳಿದುಕೊಳ್ಬೇಕಾಗಿದೆ. ಇವತ್ತು ಜಗತ್ತೇ ಹೇಳ್ತಕ್ಕಂಥದ್ದಾಗಿದೆ. ಅನುಭವ ಮಂಟಪ ಎಲ್ಲಿಂದ ಬಂತು ಈ ಜಗತ್ತಿಗೆ? ಇದು ನಮ್ಮ ದಿಲ್ಲಿ ಒಳಗೆ ನಮ್ಮ ಇಂದಿನ ಪ್ರಧಾನಿ ಮಂತ್ರಿಗಳು ಅದನ್ನು ಸಂಬೋಧನೆ ಮಾಡತಕ್ಕಂಥದ್ದು. ಬಸವಾದಿ ಶರಣರ ಕೊಟ್ಟ ಅನುಭವ ಮಂಟಪನೇ ಇವತ್ತು ಸಂಸತ್ತು ಭವನ ಅನ್ನತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಕೂಡ ಬಹಳಷ್ಟು ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು, ತಿಳಿಯತಕ್ಕಂಥದ್ದಾಗಿದೆ. ಅಂತ ಒಂದು ಅನುಭವ ಮಂಟಪವನ್ನು ಕೊಟ್ಟಿರ್ತಕ್ಕಂಥದ್ದು ನೋಡ್ರಿ. ಅವತ್ತಿನ ಕಾಲದೊಳಗ ಅದು ಒಂದು ಯುಗ, 12ನೇ ಶತಮಾನದೊಳಗ ಅದು ಒಂದು ಯುಗ. ಸಣ್ಣ ಕಾಯಕ ಮಾಡ್ತಕ್ಕಂಥವ್ರು, ದೇವರಂದ್ರೆ ಗೊತ್ತಿರದೇ ಇರತಕ್ಕಂಥವ್ರು, ನಾಗರಿಕತೆ ಏನಂದ್ರೆ ಗೊತ್ತಿರದೇ ಇರತಕ್ಕಂಥವ್ರು, ಸಾಮಾನ್ಯ ಕಸ ಹೊಡೆಯೋದಿರಲಿ ಯಾವುದೇ ಸೇವೆಯನ್ನ ಅವ್ರು ಏನಂತ ತಿಳ್ಕೊಂಡ್ರು ಅಂದ್ರೆ ಕಾಯಕ ಅನ್ನತಕ್ಕಂಥದ್ದು ತಿಳಿದುಕೊಂಡು ಕಾಯಕದೊಳಗೆ ನಿಷ್ಠೆ ಇಟ್ಟರು.
ದಾಸೋಹದ ಮೇಲೆ ಪ್ರೀತಿ ಇಟ್ಟರು ಮತ್ತು ಈ ಶರಣರ ಅನುಭವದೊಳಗ ತಾವೆಲ್ಲರೂ ಕೂಡ ಒಂದಾಗಿ ಎಷ್ಟೋ ವಚನಗಳನ್ನು ಬರೆದಿರ್ತಕ್ಕಂಥ ವಚನಕಾರ್ತಿಯರನ್ನ ನಾವು ನೋಡಿದಾಗ ಆಶ್ಚರ್ಯವಾಗ್ತೇವೆ. ಇವತ್ತು ನಾವು ಇಲ್ಲಿ MA MEd ಇವತ್ತೇನು PhD ಇದನ್ನು ಮಾಡಿರ್ತಕ್ಕಂಥವ್ರು ಕೂಡ ಅವರ ವಚನವನ್ನು ತಿಳಿದುಕೊಳ್ಳಲಿಕ್ಕ ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥ ಒಂದು ಆಧ್ಯಾತ್ಮಿಕ ಅನುಭವವನ್ನು ಆ ತಮ್ಮ ವಚನದೊಳಗೆ ತಿಳಿಸಿರ್ತಕ್ಕಂಥವರಾಗಿದ್ದಾರೆ. ಅಂಥ ಒಂದು ವಚನಗಳನ್ನು ನಾವೆಲ್ಲರೂ ಚಿಂತನ ಮಂಥನ ಮಾಡಬೇಕು. ತಾಯಂದಿರು ಮಾಡೇ ಮಾಡ್ತೀರಿ, ಇಲ್ಲಿ ಬಂದವರು ನಿಮಗೆ ಮಾಡುವಂತಂದು ಹೇಳ್ತಕ್ಕಂಥದ್ದು ನಮಗಾಗಲಿ ವಸಂತರಿಗಿಲ್ಲ. ಯಾಕ ನಾವು ಮಕ್ಕಳು ಮೊಮ್ಮಕ್ಕಳು ನಿಮಗೆ ಆಗಬಹುದು, ಆದ್ರೆ ಅದೇ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮೊಮ್ಮಕ್ಕಳಿಗೆ ತಿಳಿಸಿಕೊಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ ಅನ್ನತಕ್ಕಂಥ ಮಾತನ್ನು ಕೂಡ ನಾವು ಇಲ್ಲಿ ಬಹಳಷ್ಟು ಪ್ರೀತಿಯಿಂದ ಶ್ರದ್ಧಾದಿಂದ ನಿಮಗೆ ತಿಳಿಸಿಕೊಡ್ತಕ್ಕಂಥವರಾಗಿದ್ದೇವೆ. ಇವತ್ತಿನ ಯುವ ಪೀಳಿಗೆ ಬಹಳಷ್ಟು ಈ ಧಾರ್ಮಿಕದ ಕಡೆಗಾಗಲಿ ಸಮಾಜಮುಖಿಯಾಗಿ ಬೆಳೆಯುವುದರ ಕಡೆ ಆಗಲಿ ಇವತ್ತ ಅವರ ಒಂದು ಸ್ವಾರ್ಥತೆ, ಬಹಳಷ್ಟು ಸ್ವಾರ್ಥತೆ. ಇವತ್ತು ತಂದೆ ತಾಯಿಗಳೇ ವಜ್ಜಾಗಿಬಿಟ್ಟಾರೆ ಇವತ್ತಿನ ಪೀಳಿಗೆಗೆ. ಇವತ್ತ ಹಿಂದಿನ ತಾಯಿಯರು 4 ಮಂದಿ 6 ಮಂದಿ 10 ಮಂದಿ ಮಕ್ಕಳನ್ನು ಎತ್ತು ಬೆಳೆಸಿ ದೊಡ್ಡವರು ಮಾಡಿದ್ರೆ ಇವತ್ತಿನ ಮಕ್ಕಳು ಓರು ತಂದೆಯಾಗಲಿ ತಾಯಿಯನ್ನಾಗಲಿ ಸಾಕಬೇಕಾದ್ರೆ ನಿನ್ನಲ್ಲಿರಲಿ ನನ್ನಲ್ಲಿರಲಿ ಅನ್ನತಕ್ಕಂಥ ಭಾವವನ್ನು ನಾವು ಕೇಳ್ತಕ್ಕಂಥವರಾಗಿದ್ದೇವೆ. ಅದಕ್ಕೆ ಇದಕ್ಕೆಲ್ಲ ಕಾರಣ ಏನಪ್ಪ ಅಂದ್ರೆ ಪ್ರದೇಶದ ಒಂದು ಸಂಸ್ಕೃತಿಯಾಗಿದೆ. ನಮ್ಮ ಭಾಷೆ ಕರ್ನಾಟಕದೊಳಗೆ ಕನ್ನಡದೊಳಗೆ ಲಿಂಗಾಯತ ಧರ್ಮ, ಇವತ್ತು ಕನ್ನಡದೊಳಗೆ ಹುಟ್ಟಿರ್ತಕ್ಕಂಥ ಧರ್ಮ ಯಾವುದಾದ್ರೂ ಐತಪ್ಪ ಅಂತ ತಿಳ್ಕೊಂಡು ಕೇಳಿದ್ರೆ ಅದು ಲಿಂಗಾಯತ ಧರ್ಮ ಅಂತಕ್ಕಂಥದ್ದು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಉಳಿದೆಲ್ಲ ಧರ್ಮಗಳು ಎಲ್ಲೆಲ್ಲೋ ಹುಟ್ಟ್ಯಾವ, ಆದ್ರೆ ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥದ್ದು ಯಾವುದು? ಲಿಂಗಾಯತ ಧರ್ಮ. ಆ ಲಿಂಗಾಯತ ಧರ್ಮವನ್ನು ಕೊಟ್ಟವರು ಯಾರಪ್ಪ ಅಂದ್ರೆ ಬಸವಾದಿ ಪ್ರಮುಖರು ಅನ್ನತಕ್ಕಂಥದ್ದನ್ನು ತಾವು ತಿಳಿದುಕೊಂಡು ಅವರು ಕೊಟ್ಟಿರ್ತಕ್ಕಂಥ ವಚನಗಳನ್ನು, ಅವ್ರು ಬಿಟ್ಟು ಹೋಗಿರ್ತಕ್ಕಂಥ ಅನುಭವವನ್ನು ನಮ್ಮ ಬದುಕಿನೊಳಗೆ ನಾವು ಅಳವಡಿಸಿಕೊಂಡಾಗ ನಿಜವಾಗಿಯೂ ಕೂಡ ನಮ್ಮ ಬದುಕು ಕೂಡ ಸಾರ್ಥಕವಾಗ್ತಕ್ಕಂಥದ್ದಾಗಿದೆ. ಅಂಥ ಬದುಕನ್ನು ಇಲ್ಲಿ ತಾಯಂದಿರು ಬಹಳಷ್ಟು ತಾಯಂದಿರದಾರ, ಕವಿಗಳದಾರ, ಸಾಹಿತಿಗಳದಾರ, ಶ್ರೀಮಂತರದಾರ, ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥವ್ರು ಅದಾರ. ನಾವು ಇಲ್ಲಿ ಇಲ್ಲ ಅಂತ ತಿಳ್ಕೊಂಡು ಹೇಳೋದಿಲ್ಲ, ಆದರೆ ಮುಂದಿನ ಪೀಳಿಗೆಗೆ ಈ ಭಾವವನ್ನು ಬೆಳೆಸತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ತಿಳಿಸಿ ಬಹಳಷ್ಟು ಚೆನ್ನಾಗಿ ವರ್ಷ ಈ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿರ್ತೀರಿ. ಇನ್ನೂ ಹುಣ್ಣಿಮೆ ತನಕೂ ಕೂಡ ಈ ಕಾರ್ಯಕ್ರಮ ವಚನ ಸ್ಪರ್ಧೆಯಾಗಲಿ, ರಂಗೋಲಿ ಸ್ಪರ್ಧೆಯಾಗಲಿ, ಅನೇಕ ವಿವಿಧ ಕಾರ್ಯಕ್ರಮಗಳನ್ನು ಮಾಡುವುದರ ಜೊತೆಗೆ ತಮ್ಮಲ್ಲಿರ್ತಕ್ಕಂಥ ಒಂದು ಪ್ರತಿಭೆ, ಒಂದು ಸಂಸ್ಕಾರ ಇಲ್ಲಿ ತೋರಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ತಿಳಿಸಿ ಇವತ್ತು ಬಸವರಾಜ ಹೊರಟ್ಟಿಯವರು ಇವತ್ತು ವಿಧಾನ ಪರಿಷತ್ತಿನೊಳಗೆ ಹಿರಿಯ ನಾಯಕರು, ಸೋಲಿಲ್ಲದ ಸರ್ಕಾರದವರು ಎಲ್ಲರೂ ಕೂಡ ಯಾವ್ಯಾವುದೋ ಹೆಸರಿನ ಮ್ಯಾಗ ಅವರು ಟ್ರಸ್ಟ್ ಮಾಡಿಕೊಂಡು ಕೆಲಸ ಮಾಡ್ತಿದ್ರ, ಅವನ ಹೆಸರಿನ ಮೇಲೆ ಟ್ರಸ್ಟ್ ಮಾಡಿ ಸೇವಾ ಮಾಡ್ತಕ್ಕಂಥವ್ರು ಯಾರಪ್ಪ ಅಂತ ತಿಳ್ಕೊಂಡ್ರೆ ನಮ್ಮ ಬಸವರಾಜ ಹೊರಟ್ಟಿಯವರು ಅಂತ ತಿಳ್ಕೊಂಡು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಂಥವರ ಮಗನಾಗಿರತಕ್ಕಂಥ ವಸಂತ ಹೊರಟ್ಟಿಯವರು ಅಷ್ಟೇ ವಿನಯದಿಂದ ಸಮಾಜಮುಖಿಯಾಗಿ ಶೈಕ್ಷಣಿಕವಾಗಿ ಸೇವೆಯನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ನಮ್ಮ ಆನಂದ ಎಳಮಲಿಗೆರಂತೂ ಹೇಳಕ್ಕೆ ಆಗೋಂಗಿಲ್ಲ, ಅವು ಕಾಯಿ ನಮ್ಮ ಶಿಷ್ಯ ಆಗಿಬಿಟ್ಟಾನೀಗ. ಕರ್ಕೊಂಬರೋದು ಮೊದಲ ನಮ್ಮ ಹಿರಣ್ಣ ಹೊಸಕೋಟಿಯವರು ನಮ್ಮನ್ನು ಕರ್ಕೊಂಬರೋದು ಕಳಿಸೋದು ಮಾಡ್ತಿದ್ರು. ಅದಕ್ಕೆ ನಮ್ಮ ಶಾಂತಮ್ಮನವ್ರಿಗೆ ಹೇಳ್ಬಿಡ್ತಿದ್ವಿ, ನೋಡವ ನೀನೇ ಕರ್ಕೊಂಡು ಹೋಗೋದು ಅಂತ ಅಂದ್ಕೊಂಡೆ, ಏನು ಚಿಂತೆ ಮಾಡಬೇಡ್ರಪ್ಪ ನೀವು ಬಂದು ಬಿಡ್ರಿ ಅಂತ ತಿಳ್ಕೊಂಡು ಅವ್ರು ಹೇಳ್ತಾರೆ. ಹೇಳಕ್ಕೆ ಅವರ ಬಂದಿರ್ತಾರೆ. ಅದಕ್ಕೆ ಅವರು ಕೂಡ ಅಕ್ಕನ ಬಳಗಕ್ಕೆ ತಾಯಂದಿರು ದೊಡ್ಡವರು ಇದ್ದರೂ ಕೂಡ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ತಾಯಂದಿರು ಅನ್ನತಕ್ಕಂಥ ಮನೋಭಾವ ಅವರಲ್ಲಿ ಕೂಡ ಇರುವುದರಿಂದ ನಿಮ್ಮ ಜವಾಬ್ದಾರಿ, ತಾಯಂದಿರ ಜವಾಬ್ದಾರಿ ಬಹಳ ದೊಡ್ಡದಿದೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ತಿಳಿಸಿ ನಮ್ಮ ಶರಣಿ ಇಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ನಿರ್ಮಲಾ ಅಂಗಡಿಯವರು ಭಾಳ ಶಾಂತ ಮನಸ್ಸುಳ್ಳವರು. ಅವ್ರು ನೋಡ್ರಿ 92ನೇ ಇಸ್ವಿಯಿಂದ 1992ನೇ ಇಸ್ವಿಯಿಂದ
87ರಿಂದ ಇಲ್ಲಿ ತನಕ ಸದಸ್ಯರಾಗಿ ಸಾಮಾನ್ಯ ಹೆಣ್ಣುಮಗಳಾಗಿ ಎಲ್ಲ ಕಾರ್ಯಕ್ರಮದೊಳಗೂ ಕೂಡ ತೊಡಗಿಸಿಕೊಂಡಿರತಕ್ಕಂಥವರು ಇವತ್ತಿನ ದಿವಸ ಅವರ ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥದ್ದು ಬಹಳ ಎಲ್ಲ ತಾಯಿಯಂದಿರ ಒಂದು ಒಕ್ಕೂರಿನ ಒಂದು ಆಸೆ ಆಗಿತ್ತು. ಅವರು ಮುಳ್ಳಳ್ಳಿ ಅಮ್ಮವ್ರದ್ದು ಬಹಳ ದೊಡ್ಡ ಸೇವಾ ಅಂದ್ರೆ ಮುಳ್ಳಳ್ಳಿ ಅಮ್ಮ ನಾವು ಈಕೆ ಗೀತಕ್ಕ ಅಂತೀವಿ, ನಾವು ಅಮ್ಮ ಅನ್ನೋದ್ರಲ್ಲಿ ಈಗಾಕಿ ಅಮ್ಮ ಹೇಳಿ ಕೂಡ ಆಕಿ. ಆದರೂ ಕೂಡ ಹೆಂಗೆ ನಮ್ಮ ಅಲ್ಲಮ್ಮ ಪ್ರಭುದೇವರು ಮೊದಲು ಮಾಡಿಕೊಂಡು ಎಲ್ಲರೂ ಅಕ್ಕ ಮಹಾದೇವಿಗೆ ಅಕ್ಕ ಮಹಾದೇವಿ ಅನ್ನಲಿಲ್ಲ, ಮಹಾದೇವಿ ಆಕಿನ ಹೆಸರು. ಅಕ್ಕ ಅಂತಕ್ಕಂಥ ಸಂಬೋಧನ, ಆಕಿನಲ್ಲಿರ್ತಕ್ಕಂಥ ಅನುಭವ, ಆಕಿನಲ್ಲಿರ್ತಕ್ಕಂಥ ಒಂದು ಆಧ್ಯಾತ್ಮಿಕ, ಆಕೆಯಲ್ಲಿರ್ತಕ್ಕಂಥ ಒಂದು ಪ್ರತಿಭೆ, ಅದನ್ನು ಗುರುತಿಸಿ ಎಲ್ಲ ಪರೀಕ್ಷೆಯನ್ನು ಮಾಡಿ ನೀನು ನಮ್ಮೆಲ್ಲರ ಅಕ್ಕ ಅಂತ ತಿಳ್ಕೊಂಡು ಯಾವ ರೀತಿ ಅಲ್ಲಿ ಅನುಭವ ಮಂಟಪದೊಳಗೂ ಕೊಟ್ಟಿದ್ರು, ಅದೇ ರೀತಿಯಾಗಿ ಗೀತಕ್ಕನೂ ಕೂಡ ಎಲ್ಲರ ಮಗಳಾಗಿ, ತಮ್ಮೆಲ್ಲರ ಮಗಳಾಗಿ, ಮೊಮ್ಮಗಳಾಗಿ ಈ ಒಂದು ಅಕ್ಕನ ಬಳಗದೊಳಗ ನಮ್ಮೆಲ್ಲರಿಗೂ ಕೂಡ ಅಕ್ಕನಾಗಿ ಬಹಳಷ್ಟು ಮುತುವರ್ಜಿಯಿಂದ ಸೇವೆಯನ್ನ ಮಾಡತಕ್ಕಂಥವರಾಗಿದ್ದಾರೆ. ಅಮ್ಮವ್ರು ಹೇಳ್ತಾರ, ಇಂದಿನ ಮುಳ್ಳೊಳ್ಳಿ ಅಕ್ಕವರು ನನ್ನ ಸದಸ್ಯನಾಗಿ ಮಾಡಿಕೊಂಡ್ರಿ, ಇಂದಿನ ಮುಳ್ಳೊಳ್ಳಿ ಗೀತಕ್ಕರು ನನ್ನ ಅಧ್ಯಕ್ಷರನ್ನಾಗಿ ಇದು ಮಾಡಿದ್ರಿ, ಪ್ರೇರಣೆ ಮಾಡಿದರು ಅಂತಕ್ಕಂಥ ಮಾತನ್ನು ಅವರು ಬಹಳ ಸಂತೋಷದಿಂದ ತಿಳಿಸ್ತಕ್ಕಂಥವರಾಗಿದ್ದಾರೆ. ಮತ್ತೆ ನಮ್ಮ ಅವರು ಒಂದು ಕಾರ್ಯಕಾರಿ ಮಂಡಳಿಯಾಗಿ ಇಲ್ಲಿ ಅವರು ಕೂಡ ಒಳ್ಳೆ ಅವರು ಚಟುವಟಿಕೆ ಉಳ್ಳವರು, ಯಾವತ್ತಿಗೂ ಕೂಡ ಕಾರ್ಯಕ್ರಮದೊಳಗೆ ಮುಂಚೂಣಿಯೊಳಗೆ ನಿಂತು ಸೇವೆ ಮಾಡ್ತಕ್ಕಂಥ ಬೆಳ್ಳೂರು ಮಠರಾಗಿರ್ಬೋದು, ಮತ್ತು ಉಪಾಧ್ಯಕ್ಷರಾಗಿ ಇವತ್ತಿನ ಪ್ರಸಾದ ಸೇವೆ ಮಾಡ್ತಕ್ಕಂಥ ಶಾಂತಾ ಹೊಸಕೋಟೆ ಅಕ್ಕವರಾಗಿರ್ಬೋದು, ಇನ್ನುಳಿದೆಲ್ಲ ತಾಯಿಯರು ಕೂಡಿಕೊಂಡು ಈ ಸಮಾರಂಭವನ್ನು, ಈ ಕಾರ್ಯಕ್ರಮವನ್ನು, ಈ ಅಕ್ಕನ ಬಳಗವನ್ನು ಬಹಳಷ್ಟು ಚೆನ್ನಾಗಿ ನಡೆಸಿಕೊಂಡು ಹೋಗ್ತಕ್ಕಂಥದ್ದು ನೋಡಿ ನಮಗೂ ಕೂಡ ಸಂತೋಷವಾಗಿದೆ. ಹೀಗೆ ಉತ್ತರೋತ್ತರವಾಗಿ ಈ ಕಾರ್ಯಕ್ರಮ ನಡೆಸುವುದರ ಜೊತೆಗೆ ನಮ್ಮ ವಚನಗಳನ್ನು, ಬಸವಾದಿ ಪ್ರಮಥರ ವಚನಗಳನ್ನು ಸ್ವಲ್ಪ ಅಧ್ಯಯನ ಮಾಡುವುದರ ಜೊತೆಗೆ ಆತ್ಮ ಅವಲೋಕನ ಮಾಡಿಕೊಳ್ಳುವುದರ ಜೊತೆಗೆ ಇಂದಿನ ಪೀಳಿಗೆಗೆ ತಿಳಿಸಿಕೊಡತಕ್ಕಂಥ ಜವಾಬ್ದಾರಿ, ಗುರುತರ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ ಅನ್ನತಕ್ಕಂಥ ಮಾತನ್ನು ಈ ಪ್ರಸಂಗದೊಳಗೆ ತಿಳಿಸಿ ತಮ್ಮೆಲ್ಲರಿಗೂ ಕೂಡ ಅಕ್ಕ ಮಹಾದೇವಿ ಜಯಂತಿ ನಿಮಿತ್ತ ಎಲ್ಲರಿಗೂ ಕೂಡ ಮತ್ತು ವೇದಿಕೆ ಮೇಲೆ ಆಸೀನರಾಗಿದ್ದ ಅತಿಥಿಗಳು ಮೊದಲು ಮಾಡಿಕೊಂಡು ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿ ನಮ್ಮ ಒಂದು ಎರಡು ಮಾತಿಗೆ ವಿರಾಮ ಕೊಡ್ತಕ್ಕಂಥವರಾಗಿದ್ದು. ಅವರು ಬಳಗಕ್ಕೆ ಬಂದರು ಅಂದ್ರೆ ನಮಗೆ ತಂದೆಯೋಪಾದಿಯೊಳಗೆ ಅವರು ಬಂದಂಗ ಅಂತ ಅನಿಸ್ತೈತಿ. ನಾವು ಮಾಡಿದಂಥ ಸಣ್ಣ ಸಣ್ಣ ಕೆಲಸಗಳಿಗೆ ಬೆನ್ನು ತಟ್ಟುತ್ತಾರೆ. ಅದು ಅಲ್ಲ, ನಾವು ಮಾಡಬೇಕಾದಂಥ ಜವಾಬ್ದಾರಿ ಏನು, ಮುಂದಿನ ಪೀಳಿಗೆನ ಹೆಂಗೆ ಬೆಳೆಸಬೇಕು, ವಚನ ಸಾಹಿತ್ಯವನ್ನು ಹೆಂಗೆ ನಾವು ನಮ್ಮ ಜೀವನದೊಳಗೆ ಅಳವಡಿಸಿಕೊಳ್ಳಬೇಕು ಅನ್ನೋದನ್ನು ಅವರು ಬಹಳ ಕಳಕಳಿಯಿಂದ, ಒಮ್ಮೆ ಅಂತಲ್ಲ ಒಂದು ಸತ್ಯಕ್ಕೊಮ್ಮೆ ಅವರು ಹೇಳ್ತಿದ್ದಾರೆ. ಅಂಥ ಒಂದು ಕಳಕಳಿಯನ್ನು ನಾವು ಬಹಳ ಲಕ್ಷ್ಯದಲ್ಲಿ ಇಟ್ಟುಕೊಂಡು ನಾವು ಅದನ್ನು ಅನುಸರಿಸೋದು ಅಲ್ಲದೆ ನಮ್ಮ ಮುಂದಿನ ಪೀಳಿಗೆಗೂ ಅದನ್ನು ನಾವು ಕಲಿಸಬೇಕಾದಂಥ ಗುರುತರವಾದಂಥ ಜವಾಬ್ದಾರಿ ಈಗ ನಮ್ಮ ಮೇಲೆ ಐತಿ. ಅಂಥ ಇದನ್ನು ನಾವು ಪ್ರಯತ್ನಪಟ್ಟು ನಮ್ಮ ಮುಂದಿನ ಪೀಳಿಗೆಗೆ ಕಲಿಸುವಂಥವ್ರು ಆಗೋಣ. ಅಪ್ಪ ಅವರು ಹೇಳಿದರು, ಹಿಂದಿನವರು ಚಂದ ಮಾಡ್ಕೊಂಡು ಹೋದ್ರು, ಈಗ ನೀವು ಚಲೋ ಮಾಡಾಕತ್ತೀರಿ ಅಂತ. ಇವತ್ತು ಈ ವರ್ಷದ ಒಂದು ಆಮಂತ್ರಣ ಪತ್ರಿಕೆಯೊಳಗೆ ನಾವು ದಿವಸ ಒಬ್ಬೊಬ್ಬರ ವೇದಿಕೆ ಅಂತ ಹೆಸರಿಡ್ತಾ ಇರ್ತೀವಿ. ಶರಣೆಯರ ಹೆಸರುಗಳನ್ನು ನಾವು ಇಡುತ್ತೀವಿ. ಅದು ಅಲ್ಲ, ಅಕ್ಕನ ಬಳಗಕ್ಕೆ ದಣಿಯದಲ್ಲೇ ದುಡಿದಂಥ ತಾಯಂದಿರು ಲಿಂಗೈಕ್ಯರಾದಾಗ ಅವರ ಗೌರವಾರ್ಥವಾಗಿ ಅವರ ಹೆಸರಿನಿಂದ ನಾವು ವೇದಿಕೆಯ ಹೆಸರನ್ನು ಇಡ್ತಾ ಇದ್ವಿ. ಈ ಸಲ ನಮಗೆ ಏನೋ ಒಂದು ವಿಚಾರ ಬಂತು. ನಾವು ಸಂಸ್ಥಾಪಕರ ಹೆಸರನ್ನು ಒಂದು ವರ್ಷ ಬಿಟ್ಟು ಮತ್ತೊಂದು ವರ್ಷ ನಾವು ನಮ್ಮ ಇನ್ವಿಟೇಷನ್ ಕಾರ್ಡ್ನೊಳಗೆ ಸಂಸ್ಥಾಪಕರಿಗೆ ಶರಣ ಸಮರ್ಪಣೆ, ಒಂದು ಸವಿ ನೆನಪಿನೊಂದಿಗೆ ಶರಣ ಸಮರ್ಪಣೆ ಅಂತ ನಾವು ಒಂದು ಬಾಕ್ಸ್ ಇದ್ರೊಳಗೆ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇರ್ತೀವಿ. ಅವತ್ತು ಅವರು ಸಂಕಲ್ಪ ಮಾಡಿ ಈ ಒಂದು ಅಕ್ಕನ ಬಳಗ ಹುಟ್ಟು ಹಾಕಿದ್ರು. ಅವತ್ತು ಹುಟ್ಟು ಹಾಕಿದ್ದು ಹಂಗೆ ಇದ್ರೆ ನಡೆಯಲಿಲ್ಲ. ಅದನ್ನು ಸಂಕಲ್ಪದೊಂದಿಗೆ ಮುಂದಿನ ತಾಯಂದಿರು ಆ ಒಂದು ಸಂಸ್ಥಾಪನೆ ಮಾಡಿದಂಥ ಬಳಗವನ್ನು
ಇಷ್ಟೊಂದು ದೊಡ್ಡ ರೀತಿಯೊಳಗೆ ಬೆಳೆಸೋದ್ರೊಳಗೂ ಬಹಳಷ್ಟು ತಾಯಂದಿರ ಕೈ ಐತಿ, ಮನಸ್ಸುಗಳು ಅದಾವು ಅಂತೆ. ಅವ್ರನ್ನ ನೆನೆಸ್ಬೇಕಲ್ಲ ಅಂತ ನಮಗೆ ಕೆಲವು ಸೋದರಿಯರಿಗೆ ಅನ್ನಿಸ್ತು. ಆಯಿತು, ವಯಸ್ಸಿನ ಹಿರಿತನದ ಪ್ರಕಾರ ಯಾರು ಈ ಬಳಗಕ್ಕಾಗಿ ತಮ್ಮ ತನು ಮನಗಳನ್ನು ಸವಿಸ್ಯಾರೋ ಅವ್ರನ್ನ ನಾವು ವೇದಿಕೆಯ ಹೆಸರಿಟ್ಟು ನಮ್ಮ ಕಡೆಯಿಂದ ಬೇರೆ ಏನು ಮಾಡೋಕ್ಕೂ ಆಗೋದಿಲ್ಲ. ವರ್ಷಕ್ಕೊಮ್ಮೆ ಈ ಕಾರ್ಯಕ್ರಮ ಮಾಡ್ತೀವಿ, ಆವಾಗ ಒಮ್ಮೆ ನಾವು ಇನ್ವಿಟೇಷನ್ ಕಾರ್ಡ್ ಚಾಪಿಸ್ತೀವಿ. ಅಂಥ ಸಮಯದೊಳಗೆ ವೇದಿಕೆಗೆ ಅವರ ಹೆಸರನ್ನಿಟ್ಟು ಗೌರವಿಸಿದರೆ ಅದು ಸಹ ನಮ್ಮ ಒಂದು ಕೃತಜ್ಞತೆಯನ್ನು ಸಲ್ಲಿಸಿದಂಗೆ ಆಗ್ತೈತಿ ಅಂಥೇಳಿ ತಿಳಿದು ಈ ಸಲ ನಾವು ಕರಿವೀರ ಶೆಟ್ಟರ್ ಸಂಗಮ್ಮನವರು ಅಂತ ಈ ಬಳಗಕ್ಕೆ ಬಹಳಷ್ಟು ಸೇವೆಯನ್ನು ಸಲ್ಲಿಸಿದವರು. ಯಾವ ರೀತಿಯಾಗಿ ಸೇವೆ ಸಲ್ಲಿಸಿದವರು ಅಂತಂದ್ರೆ, ಬಳಗದ ಜಮಗಾನ ಕುಂಡ್ರುತ್ತಿದ್ವಿ ತೆಳಗೆ, ಅದು ಎಲ್ಲರೂ ತುದಿಗೆ ಹರಿದಿತ್ತು ಅಂತಂದ್ರೆ ಆ ತಾಯಿಯವರು ಸೂಜಿ ದಾರ ಎಲ್ಲ ತಗೊಂಡು ಬಂದು ಆ ದಂಡಿಗೆ ಕೂತು ಮತ್ತೊಬ್ಬರಿಗೆ ಕಾಣದಂಗೆ ಆ ಜಮಗಾನ ಹೊಲಿತಿದ್ರು. ಅಂದ್ರೆ ಬಳಗದ ಆಸ್ತಿ ಅಂತ ಏನೈತಿ ಯಾವುದೂ ಕೆಡಿಸಬಾರ್ದು, ರೊಕ್ಕ ಬಹಳ ಕಡಿಮೆ, ತುಟಾಕೃತಿ ಐತಿ, ಇದ್ದದ್ದನ್ನು ಕಾಯ್ಕೋಬೇಕು ಅನ್ನುವಂಥ ಮನಸ್ಸು ಅವ್ರದ್ದು ಭಾಳ ಇತ್ತು. ಅದೇ ರೀತಿಯಾಗಿ ಗಂಗಮ್ಮ ಮಾನ್ವಿಯವರಾಗಲಿ, ನೀಲಮ್ಮ ಕೌಸಾಳಿಯವರಾಗಲಿ ತಮ್ಮ ತಮ್ಮ ದೃಷ್ಟಿಕೋನದಿಂದ ಈ ಬಳಗವನ್ನು ಬೆಳೆಸಿ ಉಳಿಸಿ ಈ ಒಂದು ಸ್ಥಿತಿಗೆ ತಂದಿಟ್ಟಾರ ಅಂತಂದಾಗ ಆ ತಾಯಂದ್ರನ್ನ ನೆನೆದಾಗ ನಮ್ಮ ಮನಸ್ಸು ತುಂಬಿ ಬರ್ತೈತಿ. ಇಂಥ ತಾಯಂದರು ಬಹಳಷ್ಟು ಮಂದಿ ಅದಾರ. ಅವ್ರನ್ನೆಲ್ಲರನ್ನೂ ಒಂದು ನಾವು ಲಿಸ್ಟ್ ಮಾಡಿ ಅವ್ರಿಗೊಂದು ಶರಣ ಸಮರ್ಪಿಸುವಂಥ ಕಾರ್ಯಕ್ರಮನ ಒಂದು ಬೇರೆ ಮಾಡೋನು ಅನ್ನುವಂಥ ಭಾವ ನಮ್ಮೊಳಗೆ ಐತಿ. ಅದನ್ನು ಇವತ್ತು ನಾನು ನಿಮ್ಮೆಲ್ಲರ ಮುಂದೆ ಹೇಳ್ಕೋಬೇಕು ಅಂತ ಅನಿಸ್ತು. ಅದಕ್ಕಾಗಿ ಈ ಸಲದ ಹೊಸ ಇದು ಈಗ ಇಂಥವ್ರದ್ದು ಯಾಕೆ ಹಾಕ್ಯಾರಪ್ಪ ವೇದಿಕೆ ಹೆಸರು, ಇವ್ರನ್ನೇನು ನಾವು ನೋಡಿಲ್ಲ, ಕಲ್ಯಾಣದ ಶರಣಿಯೊಳಗೂ ಇವರು ಬರುವುದಿಲ್ಲ, ಇವ್ರ ಹೆಸರು ಯಾಕೆ ಅಂತ ಅನೇಕ ಸೋದರಿಯರಿಗೆ ಅನಿಸ್ಬೋದು. ಆ ವಿವರಣೆಯನ್ನು ನಾನೀಗ ಕೊಡ್ತಾ ಇದ್ದೀನಿ. ಅಪ್ಪ ಅವ್ರ ಮುಂದೆ ಇದು ಹೇಳಕ್ಕೆ ನನಗೆ ಬಹಳ ಮನಸ್ಸು ಆಯಿತು. ತಮ್ಮೆಲ್ಲರಿಗೂ ಶರಣಾರ್ಥಿ. ಈಗ ಸುಜಯ್ ಶಾನ್ಭಾಗ್ ಅವರಿಂದ ನೃತ್ಯ ಪ್ರಸ್ತುತಗೊಳ್ತಾ ಇದ್ದೆ.